ಯೇಸುವಿನಲ್ಲಿ ಸಂತೋಷವಾಗಿದ್ದೀರಾ? When you come into the house of God, there is no other reason except to be happy and rejoice in the Lord. ದೇವರ ಮಂದಿರಕ್ಕೆ ಬರುವಂತ ಸಮಯದಲ್ಲಿ ನಿಮಗೆ ಆತನ ಮಂದಿರದಲ್ಲಿ ಉಲ್ಲಾಸಗೊಳ್ಳುವುದಕ್ಕೆ ಹೊರತಾಗಿ ಬೇರೆ ಯಾವುದರಲ್ಲೂ ನೀವು ಆಸಕ್ತಿ ಉಳ್ಳವರಾಗಿರಬಾರದು. I always say church is like a fuel station. You put the fuel and with the vehicle you go for a whole week. ನಾನು ಯಾವಾಗಲೂ ಹೇಳುವ ರೀತಿಯಲ್ಲಿ ಸಭೆ ಎನ್ನುವಂಥದ್ದು ಒಂದು ಪೆಟ್ರೋಲ್ ಬಂಕಿನ ರೀತಿಯಲ್ಲಿ ಇರುತ್ತದೆ. ಅಲ್ಲಿ ಬಂದು ನೀವು ಅಲ್ಲಿ ಬೇಕಾಗಿರುವಂಥ ಇಂಧನವನ್ನು ನೀವು ಹಾಕಿಕೊಂಡು ಅದರ ನಂತರ ನೀವು ಹೋಗಬೇಕು. If your vehicle is not, your spiritual vehicle is not filled with the fuel, it will stop somewhere. ನೀವು ನಿಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ವೇಳೆ ನೀವು ಇಂಧನವನ್ನು ನೀವು ತುಂಬಿಸಿಕೊಳ್ಳದೆ ಹೋದರೆ ನೀವು ಎಲ್ಲಿಗೂ ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ. Somewhere in the road, as the car or bike stops like that, our spiritual life also will be stagnant, stop somewhere. ಯಾವ ರೀತಿಯಾಗಿ ಅಲ್ಲಿ ನೀವು ವಾಹನಗಳನ್ನು ನೋಡಬೇಕಾದ್ರೆ ಹೇಗೆ ನಿಂತುಕೊಂಡಿರುತ್ತದೋ ಅದೇ ರೀತಿಯಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲಿಯೂ ಸಹ ನಾವು ಇಂಧನವನ್ನು ನಾವು ತುಂಬಿಸಿಕೊಳ್ಳದೆ ಹೋದರೆ ನಿಂತುಕೊಂಡಿರುತ್ತೇವೆ. Hallelujah. 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 Today I just want to talk to you from the book of Acts chapter 2. ಅಲ್ಲಿ ಅಪೊಸ್ತಲ ಕೃತ್ಯಗಳು ಬರೆದ ಪುಸ್ತಕ 2ನೇ ಅಧ್ಯಾಯದಿಂದ ನಾನು ನಿಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. We will see rediscover the purpose of the church. ಮತ್ತೆ ಹಳೆಯ ಆದಿ ಸಭೆಯಲ್ಲಿ ಇದ್ದಂತ ಕಾರ್ಯಗಳನ್ನು ನಾವು ಇಲ್ಲಿ ಧ್ಯಾನಿಸೋಣ. Hallelujah. Hallelujah. You all should be a blessed people. ನಾವು ಯಾವಾಗಲೂ ಆಶೀರ್ವಾದವನ್ನು ಹೊಂದಿರುವಂತ ವ್ಯಕ್ತಿಗಳಾಗಿ ಕಾಣಲ್ಪಡಬೇಕು. Amen. We listen people talk about what they love. ನಾವು ಯಾವಾಗಲೂ ಜನರು ತಾವು ಪ್ರೀತಿಸುವಂತದನ್ನೇ ಕುರಿತು ಮಾತನಾಡುವುದನ್ನು ನಾವು ಕೇಳಿಸಿಕೊಂಡಿರುತ್ತೇವೆ. They say, oh, I love my school days, I love my college days. ಅವರು ಹೇಳುತ್ತಾರೆ, ನಾನು ಶಾಲೆಗೆ ಹೋಗುತ್ತಿದ್ದಂತ ದಿನಗಳು, ಕಾಲೇಜಿಗೆ ಹೋಗುತ್ತಿದ್ದಂತ ದಿನಗಳನ್ನು ನಾನು ಪ್ರೀತಿಸುತ್ತೇನೆ. Oh, I love my spouse. ಇಲ್ಲವಾದ್ರೆ ನನ್ನ ಹೆಂಡತಿಯನ್ನು ನಾನು ಪ್ರೀತಿಸುತ್ತೇನೆ. I love that movie. ಇಲ್ಲವಾದ್ರೆ ಆ ಒಂದು ಚಲನಚಿತ್ರವನ್ನು ನಾನು ಪ್ರೀತಿಸುತ್ತೇನೆ. I love that song. ಇಲ್ಲವಾದ್ರೆ ಆ ಒಂದು ಹಾಡನ್ನು ನಾನು ಪ್ರೀತಿಸುತ್ತೇನೆ. I love that cinema actor. ಇಲ್ಲವಾದ್ರೆ ಆ ಒಂದು ಚಲನಚಿತ್ರದಲ್ಲಿ ಬರುವಂತ ನಾಯಕನನ್ನು ನೋಡಿ ನಾನು ಪ್ರೀತಿಸುತ್ತೇನೆ. Oh, I love this kind of dress, I love this kind of food to eat. ಇಲ್ಲವಾದ್ರೆ ಈ ರೀತಿಯಾದ ವಸ್ತ್ರವನ್ನು, ಇಲ್ಲವಾದ್ರೆ ಈ ರೀತಿಯಾದ ಆಹಾರವನ್ನೇ ನಾನು ಇಷ್ಟಪಡುವಂತವನಾಗಿದ್ದೇನೆ. Oh, I love cricket. ಇಲ್ಲವಾದ್ರೆ ನಾನು ಕ್ರಿಕೆಟಿನ ಮೇಲೆ ಆಸಕ್ತಿ ಉಳ್ಳವನಾಗಿದ್ದೇನೆ. Oh, I love my pet dogs. ಇಲ್ಲವಾದ್ರೆ ನಾನು ಸಾಕಿರುವಂತ ನಾಯಿಯನ್ನು ನಾನು ಬಹಳ ಪ್ರೀತಿಸುತ್ತೇನೆ. Many people say I love this and that. ಅನೇಕ ಜನರು ಹೇಳುತ್ತಾರೆ, ನಾನು ಇದನ್ನು ಪ್ರೀತಿಸುತ್ತೇನೆ, ಅದನ್ನು ಪ್ರೀತಿಸುತ್ತೇನೆ. But how many of you all heard people say, wow, I love my church? ಎಷ್ಟು ಜನರು ಹೇಳುತ್ತಾರೆ, ಇಲ್ಲ ನಾನು ನನ್ನ ಸಭೆಯನ್ನು ಮಾತ್ರವೇ ಪ್ರೀತಿಸುವಂತವನಾಗಿದ್ದೇನೆ ಎಂದು. Hallelujah. Many don't say that. ಅನೇಕರು ಹೇಳುವುದಿಲ್ಲ ಇದನ್ನು. It's time to wake up. ಇದು ನಿಮಗೆ ಆ ನಿದ್ದೆಯಿಂದ ಎಬ್ಬಿಸುವಂತ ಸಮಯವಾಗಿದೆ. To love our church. ನಮ್ಮ ಸಭೆಯನ್ನು ನಾವು ಪ್ರೀತಿಸಬೇಕಾದರೆ, and to be responsible person in the church. ಅದು ಮಾತ್ರವಲ್ಲ, ಸಭೆಯಲ್ಲಿ ಕೊಡುವಂತ ಕಾರ್ಯಗಳಿಗೆ ನಾವು ಅಲ್ಲಿ ಸ್ತಂಭವಾಗಿದ್ದುಕೊಂಡು ಅದರಲ್ಲಿ ಕೆಲಸಗಳನ್ನು ನಿರ್ವಹಿಸುವಂತವರಾಗಿ ಕಾಣಲ್ಪಡಬೇಕು. And we have to stop to compete with the church and begin to compliment to the church. ನಾವು ಸಭೆಗೆ ಅಲ್ಲಿ ನೋಡಬೇಕಾದ್ರೆ ಹಿಂದೆ ಮುಂದೆ ನೋಡುವುದಲ್ಲ, ಸಭೆಗೆ ಬೇಕಾಗಿರುವಂತ ಕಾರ್ಯಗಳನ್ನು ಮುಂದೆ ಬಂದು ಮಾಡುವಂತವರಾಗಿ ಕಾಣಲ್ಪಡಬೇಕು. Hallelujah. Hallelujah. ಇಪ್ಪ ನಾ ಕೇಟಕ everybody will lift your hand, but how many of you are real grateful and you can say I love my church? ಈಗ ನಾನು ಒಂದು ವೇಳೆ ನಿಮ್ಮನ್ನು ಕೈಯನ್ನು ಎತ್ತಿ ಅಂತ ಹೇಳಬೇಕಾದ್ರೆ ಎಲ್ಲರೂ ಕೈ ಎತ್ತುತ್ತೀರಾ, ಆದರೆ ನಿಜವಾಗಿಯೂ ಯಾರು ನನ್ನ ಸಭೆಯು ನನಗೆ ಬಹಳ ಆಶೀರ್ವಾದವನ್ನು ಕೊಟ್ಟಿದೆ ಎಂದು ಹೇಳುವುದಕ್ಕೆ ಸಾಧ್ಯ? Now you don't lift your hand. ಈಗ ನೀವು ಕೈಗಳನ್ನು ಎತ್ತಬೇಡಿರಿ. From your heart you know. ನಿಮ್ಮ ಹೃದಯದಲ್ಲಿ ನಿಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. I know there are people who love the church. ನನಗೆ ಗೊತ್ತು, ಚೆನ್ನಾಗಿ ಗೊತ್ತು, ಅನೇಕ ಜನರು ನಿಮ್ಮ ಸಭೆಯನ್ನು ನೀವು ಪ್ರೀತಿಸುತ್ತೀರಾ. But many don't. ಆದರೆ ಅನೇಕರು ಪ್ರೀತಿಸುವುದಿಲ್ಲ. You just make it this as a building. Okay, I come, I just finish and I go back. ಇದನ್ನು ಏನೋ ಒಂದು ಕಟ್ಟಡದ ರೀತಿಯಲ್ಲಿ ಭಾವಿಸಿಕೊಂಡು ನಾನು ಬರಬೇಕು, ಏನೋ ಬಂದು ಮುಗಿಸಿಕೊಂಡು ನಾನು ಹೋಗಿಬಿಡುತ್ತೇನೆ. You have to love your church. ನಿಮ್ಮ ಸಭೆಯನ್ನು ನೀವು ಪ್ರೀತಿಸಬೇಕು. You have to love your pastor and the family. ನೀವು ನಿಮ್ಮ ಸೇವಕರನ್ನು, ಅವರ ಕುಟುಂಬವನ್ನು ನೀವು ಪ್ರೀತಿಸಬೇಕು. And you have to love each other. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. And you have to walk under the submissive of the pastor. ಅದು ಮಾತ್ರವಲ್ಲ, ದೇವ ಸೇವಕರ ಅವರ ಹಸ್ತದ ಕೆಳಗಡೆ ನಿಮ್ಮನ್ನು ನೀವೇ ತಗ್ಗಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗಬೇಕು. Hallelujah. Hallelujah. You must uphold and love and stand
and support the pastor of the church. ನೀವು ಈ ಸಭೆಯ ಸೇವಕರಿಗೆ ನೀವು ಅವರ ಸಂಗಡ ಇದ್ದು ಅವರಿಗೆ ಒಂದು ಸ್ತಂಭವಾಗಿದ್ದುಕೊಂಡು ಅವರು ಹೇಳುವಂತ ಕಾರ್ಯಗಳಿಗೆ ನಿಮ್ಮನ್ನು ನೀವೇ ತಗ್ಗಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಿರ್ವಹಿಸಿಕೊಂಡು ಮುಂದಕ್ಕೆ ಹೋಗಬೇಕು. We should not focus only in the ministry, because if there is no minister, there is no ministry. ನೀವು ಬರೀ ನಿಮ್ಮ ಸೇವೆಯ ಮೇಲೆ ಮುಖ್ಯತ್ವವನ್ನು ಕೊಡಬಾರದು, ಯಾಕೆಂದ್ರೆ ಅಲ್ಲಿ ಸೇವಕನಿಲ್ಲದೆ ಹೋದರೆ ಸೇವೆ ವ್ಯರ್ಥವಾಗಿರುತ್ತದೆ. Hallelujah. If pastor is not there, there is no church. ಅಲ್ಲಿ ಒಂದು ವೇಳೆ ಸೇವಕನು ಇಲ್ಲದೆ ಹೋದರೆ ಸಭೆ ಇಲ್ಲ. You have to uphold him and his family in your prayer regularly. ನೀವು ನಿಮ್ಮ ಪ್ರಾರ್ಥನೆಯಲ್ಲಿ ಯಾವಾಗಲೂ ಅವರನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಅವರಿಗೆಂದು ನೀವು ಪ್ರಾರ್ಥಿಸಬೇಕು. Because of him, the church is there. ಅವರ ಮುಖಾಂತರವೇ ಸಭೆಯು ಇಲ್ಲಿ ಇದೆ, ಸ್ಥಾಪಿತವಾಗಿದೆ. Don't tell me God is there, this is God's church. ನೀವು ಈ ರೀತಿಯಾಗಿ ಹೇಳಬೇಡಿರಿ ಇದು ದೇವರ ಸಭೆ ಎಂದು. If he is not there, there is no church. ಅವರು ಇಲ್ಲದೆ ಹೋದರೆ ಸಭೆ ಇಲ್ಲ. Hallelujah. Hallelujah. We need church. ನಮಗೆ ಸಭೆಯ ಅವಶ್ಯಕತೆ Our ಉಂಟು. children needs church. ನಮ್ಮ ಮಕ್ಕಳಿಗೆ ಸಭೆಯ ಅವಶ್ಯಕತೆ ಉಂಟು. I need the church. ನನಗೆ ಸಭೆಯ ಅವಶ್ಯಕತೆ The ಉಂಟು. society needs the church. ಇಲ್ಲಿ ಇರುವಂತ ಪ್ರಾಂತ್ಯವು ಸಭೆಯ ಅವಶ್ಯಕತೆ The ಉಂಟು. world needs the church. ಈ ಲೋಕಕ್ಕೆ ಸಭೆಯ ಅವಶ್ಯಕತೆ If ಉಂಟು. there need to be a church, ಒಂದು ವೇಳೆ ಸಭೆಯ ಅವಶ್ಯಕತೆ ಇರುವುದಾದರೆ there need to be a pastor of the church to take care of the sheep. ಆ ಒಂದು ಸಭೆಯಲ್ಲಿ ಕಾಣಲ್ಪಡುವಂತ ಕುರಿಗಳನ್ನು ಅಲ್ಲಿ ಮೇಯಿಸುವುದಕ್ಕೆ ಒಬ್ಬ ಕುರುಬನ ಅವಶ್ಯಕತೆ ಉಂಟು. God has chosen him 20 years back, and till today God's grace, God's anointing, God's call, till today God is leading him, and we have come entered 20 years of God's goodness of the church. ಅಲ್ಲಿ ದೇವರ ಕರುವಿಕೆಯನ್ನು ದೇವರು ಕೊಟ್ಟಂತ ಆ ಒಂದು ದರ್ಶನವನ್ನು ಇಟ್ಟುಕೊಂಡು ಸಭೆಯನ್ನು ನಡೆಸುತ್ತಾ 20 ವರ್ಷಗಳಿಂದ ದೇವರ ಅಭಿಷೇಕದಿಂದ ತುಂಬಿದವರಾಗಿ ದೇವರ ಕರುವಿಕೆಯನ್ನು ಇಟ್ಟುಕೊಂಡು ಮುಂದೆ ಇಟ್ಟುಕೊಂಡು ಸಭೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಅದರ ನಿಮಿತ್ತವಾಗಿಯೇ ಇಲ್ಲಿ ಸಭೆ ಕಾಣಲ್ಪಡುತ್ತಿದೆ. Jesus looked at Peter and he said, I will build my church upon this rock, and no gates of hell shall prevail against it. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಯೇಸು ಕ್ರಿಸ್ತನು ಪೇತ್ರನನ್ನು ನೋಡಿ ಹೇಳುತ್ತಾರೆ, ಈತನು ಬಂಡೆಯಾಗಿದ್ದಾನೆ, ಈತನ ಮೇಲೆ ನನ್ನ ಸಭೆಯನ್ನು ನಾನು ಸ್ಥಾಪಿಸುವಂತವನಾಗಿದ್ದೇನೆ, ಯಾವ ಪಾತಾಳದ ಶಕ್ತಿಯಾಗಲಿ ಈತನನ್ನು ಜಯಿಸಲಾರದು. Hallelujah. You love so many things, ನೀವು ಅನೇಕ ಕಾರ್ಯಗಳನ್ನು ಪ್ರೀತಿಸುತ್ತೀರಾ, but you should love the church. ಆದರೂ ಸಹ ನಿಮ್ಮ ಸಭೆಯನ್ನು ಅತ್ಯಧಿಕವಾಗಿ ಪ್ರೀತಿಸಬೇಕು. And you should love the pastor and the family. ನೀವು ನಿಮ್ಮ ದೇವ ಸೇವಕರನ್ನು ಅವರ ಕುಟುಂಬವನ್ನು ಸಹ ನೀವು ಪ್ರೀತಿಸಬೇಕು. Uphold them in prayer. ಅವರನ್ನು ಪ್ರಾರ್ಥನೆಯಲ್ಲಿ ನೀವು ವಿಜ್ಞಾಪನೆಯಾಗಿ ಇಟ್ಟುಕೊಳ್ಳಬೇಕು. And love for each other of the saints of God in the fellowship. ಅದು ಮಾತ್ರವಲ್ಲ, ದೇವರ ಸೇವೆಯಲ್ಲಿ ನೀವು ಒಗ್ಗಟ್ಟಾಗಿ ನಿಮ್ಮನ್ನು ನೀವೇ ಅಕ್ಕಪಕ್ಕದವರನ್ನು ಪ್ರೀತಿಸುವಂತವರಾಗಿ ಇರಬೇಕು. Hallelujah. 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 Acts chapter 2 verse 42 to 47. ಅಲ್ಲಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ರಿಂದ 47ನೇ ವಾಕ್ಯವರೆಗೂ ನಾವು ಓದಿಕೊಳ್ಳೋಣ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೂನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸ್ತೋತ್ರಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. Let's read verse 42 once again. 42ನೇ ವಾಕ್ಯವನ್ನು ನಾವು ಮತ್ತೆ ಹಿಂತಿರುಗಿ ಓದೋಣ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೂನತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. As we go through this passage of scriptures, ನಾವು ಈ ದೇವರ ವಾಕ್ಯದಲ್ಲಿ ನಾವು ನೋಡುವಂತ ಸಮಯದಲ್ಲಿ we will see 7 pillars that are essential for any authentic victorious church. ಸಭೆಯಲ್ಲಿ ಅಲ್ಲಿ ನೋಡಬೇಕಾದ್ರೆ ಜಯವನ್ನು ಬರಬೇಕಾದ್ರೆ ಅದಕ್ಕೆ ಮುಖ್ಯವಾಗಿರುವಂತ 7 ಸ್ತಂಭಗಳ ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ. Quickly we will see 7 pillars that is essential for any victorious church. ಒಂದು ಸಭೆಯಲ್ಲಿ ಅಲ್ಲಿ ನೋಡಬೇಕಾದ್ರೆ ಜಯವನ್ನು ಬರಬೇಕಾದ್ರೆ ಅದಕ್ಕೆ ಮೂಲ ಕಾರಣವಾಗಿರುವಂತ 7 ಸ್ತಂಭಗಳ ಕುರಿತು ನಾವು ನೋಡೋಣ. In the New Testament, the church of Jesus Christ plays a very important role in our society and this world. ಇಲ್ಲಿ ನೋಡಬೇಕಾದ್ರೆ ಈ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಸಭೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದ ಪಾತ್ರವನ್ನು ಈ ಲೋಕದಲ್ಲಿ, ಅದು ಮಾತ್ರವಲ್ಲ ಜನರಲ್ಲಿ ಅದು ಬಹಳ ಪ್ರಾಮುಖ್ಯವಾದ ಪಾತ್ರವನ್ನು ನಿಭಾಯಿಸುವಂತದ್ದಾಗಿದೆ. God brought the church in the world, but today the Satan is trying to bring the world into the church.
ದೇವರು ಈ ಲೋಕದಲ್ಲಿ ಸಭೆಯನ್ನು ಉಂಟು ಮಾಡಿದನು, ಆದರೆ ಸೈತಾನನು ಸಭೆಯನ್ನು ಕೆಳಗೆ ತರಬೇಕೆಂದು ಆತನು ಆಲೋಚನೆ ಮಾಡುತ್ತಿದ್ದಾನೆ. So quickly, let me try to finish it fast ನಾನು ವೇಗವಾಗಿ ಮುಗಿಸುವುದಕ್ಕೆ ನಾನು because I ಇಷ್ಟಪಡ್ತೇನೆ, want to share all the 7 things. ಯಾಕಂದ್ರೆ ನಾನು 7 ಕಾರ್ಯಗಳನ್ನು ವೇಗವಾಗಿ ಹೇಳಬೇಕು. The first thing we see in the Bible, ಮೊಟ್ಟ ಮೊದಲನೇದಾಗಿ ವಾಕ್ಯದಲ್ಲಿ ನಾವು or ನೋಡುತ್ತೇವೆ, the first pillar, ಮೊದಲನೇದಾದ ಸ್ತಂಭ. Acts chapter 2, verse 42, the first part it says there. ಅಲ್ಲಿ You can read. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದ 42ನೇ ವಾಕ್ಯದ ಮೊದಲನೇ ಭಾಗದಲ್ಲಿ It ಬರೆಯಲ್ಪಟ್ಟಿದೆ. says the early church Christians were devoted themselves to the apostles' teaching. ಅಲ್ಲಿ ನೋಡಬೇಕಾದ್ರೆ ಆದಿ ಸಭೆಯಲ್ಲಿ ಜನರು ಅಪೊಸ್ತಲರ ಬೋಧನೆಗಳನ್ನು ಕೇಳುವವರಾಗಿದ್ದರು. ಕೇಳುವರಾಗಿದ್ದರು. In English it says the early church they devoted themselves to the apostles' teaching. ಅಲ್ಲಿ ನೋಡಬೇಕಾದ್ರೆ ಆಂಗ್ಲ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ, ಅಪೊಸ್ತಲರು ಹೇಳಿಕೊಡುವಂತ ಕಾರ್ಯಗಳಿಗೆ ಬೋಧನೆಗಳಿಗೆ ತಮ್ಮನ್ನು ತಾವೇ ಅವರು ಒಳಪಟ್ಟಿದ್ದರು. So the first thing we see there was teaching and preaching in the early church. ಅಲ್ಲಿ ಅಲ್ಲಿ ಆದಿ ಸಭೆಯಲ್ಲಿ ನೋಡಬೇಕಾದ್ರೆ ಅಲ್ಲಿ 2 ಕಾರ್ಯಗಳಿತ್ತು. ಅದು ಅಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದು, ಅದು ಮಾತ್ರವಲ್ಲ ಹೇಳಿಕೊಡುವುದು. And the Bible says they devoted themselves to the teaching. ಅದು ಮಾತ್ರವಲ್ಲ, ಅಲ್ಲಿ ಹೇಳಿಕೊಡುವಂತ ಕಾರ್ಯಗಳಿಗೆ ತಮ್ಮನ್ನು ತಾವೇ ಅವರು ಅವಲಂಬಿಸಿಕೊಂಡಿದ್ದರು. One version says the church took hold of apostles' teaching. They took hold of apostles' ಅಲ್ಲಿ teaching. ನೋಡಬೇಕಾದ್ರೆ ಒಂದು ಭಾಷೆಯಲ್ಲಿ ಆಂಗ್ಲ ಭಾಷೆಯಲ್ಲಿ ನೋಡಬೇಕಾದ್ರೆ ಅವರು ಅಲ್ಲಿ ಅಪೊಸ್ತಲರು ಹೇಳಿಕೊಡುವಂತ ಪ್ರತಿಯೊಂದು ಕಾರ್ಯಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದ್ದರು. One more version says they devoted to the listening to the teaching of the apostles. ಅದು ಮಾತ್ರವಲ್ಲ, ಇನ್ನೊಂದು ಭಾಗದಲ್ಲಿ ನೋಡಬೇಕಾದ್ರೆ ಅವರು ಅಪೊಸ್ತಲರು ಬೋಧಿಸುವಂತ ಕಾರ್ಯಗಳಲ್ಲಿ ಅದರಲ್ಲಿ ಅವಲಂಬಿಕೆ ಉಳ್ಳವರಾಗಿದ್ದರು, ತಮ್ಮನ್ನು ತಾವೇ ತೊಡಗಿಕೊಂಡಿದ್ದರು. I like that it says they were listening, they devoted to listen to the teaching of the apostles. ಅಲ್ಲಿ ನನಗೆ ಬಹಳ ಇಷ್ಟವಾಗಿರುವಂತ ಕಾರ್ಯ, ಅಲ್ಲಿ ಅಪೊಸ್ತಲರು ಮಾಡುವಂತ ಬೋಧನೆಗಳಿಗೆ ತಮ್ಮನ್ನು ತಾವೇ ಒಳಪಟ್ಟವರಾಗಿ ಅದರಲ್ಲೇ ಕೇಳಿಸಿಕೊಳ್ಳುತ್ತಿದ್ದರು. They earnestly devoted themselves. ಅವರು ಆ ಒಂದು ಸಂಪೂರ್ಣವಾಗಿ ತಮ್ಮನ್ನು ತಾವೇ ಅಲ್ಲಿ ಒಳಪಟ್ಟಿದ್ದರು. They committed to listen to the teaching of the apostles. ಅಲ್ಲಿ ಅಪೊಸ್ತಲರು ಹೇಳಿಕೊಡುವಂತ ಬೋಧನೆಗಳನ್ನು ತಮ್ಮನ್ನು ತಾವೇ ಅದಕ್ಕೆ ಸಂಪೂರ್ಣವಾಗಿ ತಮ್ಮನ್ನು ತಾವೇ ಒಪ್ಪಿಸಿಕೊಟ್ಟಿದ್ದರು. So we see here there was a teaching and preaching in the church. ಅಲ್ಲಿ ನೋಡಬೇಕಾದ್ರೆ ಶಿಕ್ಷಣ ರೀತಿಯಲ್ಲಿ, ಅದು ಮಾತ್ರವಲ್ಲ ಬೋಧನೆಯ ರೀತಿಯಲ್ಲಿ ಅಲ್ಲಿ ಸಭೆಯಲ್ಲಿ ನಡೀತಿರುವುದನ್ನು ನಾವು ನೋಡುತ್ತೇವೆ. But while teaching and preaching was going in the church, ಅಲ್ಲಿ ಸಭೆಯಲ್ಲಿ ಶಿಕ್ಷಣದ ರೀತಿಯಲ್ಲಿ ಮತ್ತೆ ಬೋಧನೆಯ ರೀತಿಯಲ್ಲಿ ಹೋಗುತ್ತಿರುವಂತ ಸಮಯದಲ್ಲಿ the believers had hunger to hear the word. ಅಲ್ಲಿ ಜನರ ಮಧ್ಯದಲ್ಲಿ ಆ ಒಂದು ದೇವರ ವಾಕ್ಯವನ್ನು ಕೇಳಿಕೊಳ್ಳುವಂತ ಹಸಿವು ಅವರಲ್ಲಿ ಕಾಣಲ್ಪಟ್ಟಿತ್ತು. The believers had the desire to hear the word. ಅಲ್ಲಿ ಜನರ ಮಧ್ಯದಲ್ಲಿ ಆ ಒಂದು ದೇವರ ವಾಕ್ಯವನ್ನು ಕೇಳಿಕೊಳ್ಳಬೇಕೆಂಬ ಅಂಗಲಾಚಿಕೆ ಇತ್ತು. They devoted themselves to listen and learn from the word of God which has been preached. ಅಲ್ಲಿ ಅವರಿಗೆ ಬರುತ್ತಿದ್ದಂತಹ ಬೋಧನೆಯನ್ನು ಅವರು ತಮ್ಮನ್ನು ತಾವೇ ಅದಕ್ಕೆ ಸಂಪೂರ್ಣವಾಗಿ ತಗ್ಗಿಸಿಕೊಟ್ಟು ಅದನ್ನು ಕೇಳಿಸಿಕೊಂಡು ಅದರಂತೆ ನಡೆಯುವಂತವರಾಗಿಯೂ ಕಾಣಲ್ಪಟ್ಟರು. The apostles began to teach and preach. ಅಲ್ಲಿ ಅಪೊಸ್ತಲರು ಅಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದು ಮಾತ್ರವಲ್ಲದೆ ಬೋಧಿಸುವಂತವರಾಗಿಯೂ ಕಾಣಲ್ಪಟ್ಟರು In the church. ಸಭೆಯಲ್ಲಿ. But to respond to that, ಇದಕ್ಕೆ ಪ್ರತ್ಯುತ್ತರವಾಗಿ the early believers, they devoted themselves to listen and they had the hunger to learn from the word of God. ಆದಿ ಸಭೆಯಲ್ಲಿ ಇದ್ದಂತ ಅಲ್ಲಿ ಜನರನ್ನು ನೋಡಬೇಕಾದ್ರೆ ತಮ್ಮನ್ನು ತಾವೇ ಸಂಪೂರ್ಣವಾಗಿ ಅದಕ್ಕೆ ತಗ್ಗಿಸಿಕೊಂಡು ಅವರು ಹೇಳುವಂತ ಬೋಧನೆಗೆ ಕಿವಿಗೊಟ್ಟು ಅದನ್ನು ಕೇಳಿ ತಮ್ಮನ್ನು ತಾವೇ ಸಂಪೂರ್ಣವಾಗಿ ಅಲ್ಲಿ ಕೊಟ್ಟಿದ್ದರು. Let me ask you a question. ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. Check your life today. ನಿಮ್ಮ ಜೀವಿತವನ್ನು ಪರೀಕ್ಷಿಸಿ ನೋಡಿ. Like the early believers in the church, do you desire, do you hunger, do you commit yourself to listen what God speaks to me? ಆದಿ ಸಭೆಯಲ್ಲಿ ಯಾವ ರೀತಿಯಾಗಿ ಜನರು ತಮ್ಮನ್ನು ತಾವೇ ಸಂಪೂರ್ಣವಾಗಿ ಆ ಒಂದು ಬೋಧನೆಗೆ ಕಿವಿಗೊಟ್ಟು ತಮ್ಮನ್ನು ತಾವೇ ಅಲ್ಲಿ ಒಳಪಟ್ಟಿದ್ದರೋ ಅದೇ ರೀತಿಯಾಗಿ ನಾವು ಇದ್ದೀವಾ? I heard this fast moving world, the people cannot sit and listen even 30 minutes to the message on Sunday morning. ಇಲ್ಲಿ ವೇಗವಾಗಿ ಇಲ್ಲಿ ಚಲಿಸುತ್ತಿರುವಂತ ಈ ಲೋಕದಲ್ಲಿ ನಾನು ಕೇಳಿಸಿಕೊಂಡಿದ್ದೇನೆ, ಸರಿಸುಮಾರು 30 ನಿಮಿಷಗಳ ಕಾಲದವರೆಗೂ ಸಹ ಜನರು ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಅವರಲ್ಲಿ ಆಗುತ್ತಿಲ್ಲ. After a little while we keep watching, looking at the time. ನಾವು ಕೆಲವು ಸಮಯವಾದ ನಂತರ ಸಮಯವನ್ನು ನೋಡುವುದಕ್ಕೆ ಪ್ರಾರಂಭಿಸುತ್ತೇವೆ. But I don't know, but if they're not able to sit for 30 minutes to listen to the word of God once in a week when you come to church, but I don't know how every day people sit on 3 hours watching movie and 3 hours watching mobile and doing every kind of things. ಈ ಒಂದು ಭಾನುವಾರ ದಿನದಲ್ಲಿ ವಾರಕ್ಕೆ ಇರುವಂತ
ಇರುವಂತ ಒಂದು ವಾರದಲ್ಲಿ 30 ನಿಮಿಷಗಳ ಕಾಲ ನೀವು ದೇವರ ವಾಕ್ಯವನ್ನು ಕೇಳೋದಕ್ಕೆ ಆಗುತ್ತಿಲ್ಲ ಎಂದು ಹೇಳುವುದಾದರೆ, ಒಂದು ವೇಳೆ ಯೋಚನೆ ಮಾಡಿ ನೋಡಿರಿ, 3 ಗಂಟೆಗಳ ಕಾಲ ಮೊಬೈಲ್ ಅನ್ನು ನೋಡುತ್ತೀರಾ, 3 ಗಂಟೆಗಳ ಕಾಲ ಸಿನಿಮಾವನ್ನು ನೋಡುತ್ತೀರಾ, ಯಾವ ರೀತಿಯಾಗಿ ಕುಳಿತುಕೊಂಡು ಅದರಲ್ಲಿ ಆಕರ್ಷಣೆ ಉಳ್ಳವರಾಗಿ ನೋಡುತ್ತಿದ್ದೀರಾ? And most of the time we spend watching mobile. ನಾವು ಅನೇಕ ಸಮಯವನ್ನು ನಮ್ಮ ಮೊಬೈಲಿನಲ್ಲಿ ನಾವು ಕಳೆಯುತ್ತೇವೆ. Today, people without mobile, they cannot live. ಈ ದಿನದಲ್ಲಿ ಜನರು ಮೊಬೈಲ್ ಇಲ್ಲದೆ ತಮ್ಮ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಿಲ್ಲ ಎಂದು ಭಾವಿಸಿಕೊಂಡಿದ್ದಾರೆ. Either mobile or television. ಒಂದು ವೇಳೆ ಮೊಬೈಲ್ ಆಗಿರಬಹುದು, ಇಲ್ಲವಾದ್ರೆ ಟಿವಿ ಆಗಿರಬಹುದು. But they cannot sit for half an hour or 1 hour in the presence of God. ಆದ್ರೆ ದೇವರ ಸನ್ನಿಧಾನದಲ್ಲಿ ಆತನ ಪ್ರಸನ್ನತೆಯಲ್ಲಿ 30 ನಿಮಿಷಗಳ ಕಾಲ, ಇಲ್ಲವಾದ್ರೆ 1 ಗಂಟೆಗಳ ಕಾಲ ಅವರಿಂದ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ. Or they feel so bored to listen to the teaching and the preaching of the word of God from the pulpit. ಅಲ್ಲಿ ಫುಲ್ ಫೀಟ್ ಇಂದ ಬರುವಂತ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಅವರು ಅಸಾಮರ್ಥ್ಯ ಉಳ್ಳವರಾಗಿದ್ದಾರೆ. ಅದು ಮಾತ್ರವಲ್ಲ, ಅದು ಬೋರ್ ಎಂಬುದಾಗಿ ಅದನ್ನು How ತಿಳಿದುಕೊಂಡವರಾಗಿದ್ದಾರೆ. much Christianity is fallen down. ಎಷ್ಟರ ರೀತಿಯಲ್ಲಿ ಕ್ರೈಸ್ತರ ಜೀವಿತವು ಬಿದ್ದು ಹೋಗಿದೆ. How Christians as believers we are fallen down. ನಾವು ಈ ವಿಶ್ವಾಸಿಗಳಾಗಿರುವಂತ ನಾವುಗಳು, ಕ್ರೈಸ್ತರಾಗಿರುವಂತ ನಾವುಗಳು ಎಷ್ಟರ ಮಟ್ಟಿಗೆ ಕೆಳಗೆ ಬಿದ್ದಿದ್ದೇವೆ. But here the Bible says they listen to the words of apostles. ಆದ್ರೆ ಇಲ್ಲಿ ವಾಕ್ಯ ಹೇಳುತ್ತದೆ, ಅಪೊಸ್ತಲರು ನುಡಿಯುತ್ತಿದ್ದಂತ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು. They committed themselves to the teaching. ಅಲ್ಲಿ ಅವರು ಹೇಳುವಂತ ಬೋಧನೆಗಳಿಗೆ ತಮ್ಮನ್ನು ತಾವೇ ಸಮರ್ಪಿಸಿಕೊಟ್ಟಿದ್ದರು. They devoted themselves to listening of the apostles' teaching. ಅಲ್ಲಿ ಅಪೊಸ್ತಲರು ಹೇಳಿಕೊಡುವಂತ ಆ ಒಂದು ಉಪಾಧ್ಯಾಯದಲ್ಲಿ ತಮ್ಮನ್ನು ತಾವೇ ತೊಡಗಿಕೊಂಡು ಅದಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿದ್ದರು. The early church were listening so many sermons Paul was preaching so long time, but still people were listening. ಅಲ್ಲಿ ಆದಿ ಸಭೆಯಲ್ಲಿ ಪೌಲನು ಎಷ್ಟೋ ಗಂಟೆಗಳ ಕಾಲ ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತಿದ್ದನು. ಆದರೂ ಸಹ ಜನರು ಸಂಪೂರ್ಣವಾಗಿ ತಮ್ಮನ್ನು ತಾವೇ ತಗ್ಗಿಸಿಕೊಂಡು ಪೂರ್ತಿಯಾಗಿ ಅಲ್ಲಿ ದೇವರ ವಾಕ್ಯವನ್ನು My ಕೇಳಿಸಿಕೊಳ್ಳುತ್ತಿದ್ದರು. brother, my sister, ನನ್ನ ಸಹೋದರ ಸಹೋದರಿಯೇ, 6 days you live for yourself and for the world. 6 ದಿನಗಳ ಕಾಲ ನಿನಗೆಂದು ಮತ್ತೆ ಈ ಲೋಕಕ್ಕೆಂದು ನೀನು ಜೀವನವನ್ನು ನಡೆಸುತ್ತಿದ್ದೀಯಾ? But one day you come to the house of God. Even that time you're not able to listen, you're not able to enjoy, you're not able to receive the word of God. It's very pathetic. ಆದ್ರೆ ಒಂದು ದಿನ ದೇವರಿಗೆಂದು ನಿನಗೆ ನೇಮಿಸಿರುವಂತ ದಿನದಲ್ಲಿ ನೀನು ಬಂದು ನೀನು ಒಂದು ದಿನದ ಮಟ್ಟಿಗೆ 1 ಗಂಟೆಗಳ ಕಾಲ ನೀನು ದೇವರ ವಾಕ್ಯವನ್ನು ಕೇಳಕ್ಕಾಗದೆ, ದೇವರನ್ನು ನೀನು ಆರಾಧಿಸಕ್ಕಾಗದೆ ನೀನು ಅಲ್ಲಿ ಕಷ್ಟಪಡುತ್ತಿದ್ಯಾ. ಇದು ಬಹಳ ಕಠಿಣವಾಗಿದೆ ಮತ್ತು ವ್ಯಥನೆ ತರುವಂತದ್ದಾಗಿದೆ. But look to the early Christians. ಆದ್ರೆ ಆದಿಯಲ್ಲಿ ಇದ್ದಂತ ಕ್ರೈಸ್ತರನ್ನು ನೋಡಿರಿ, They listened intentively. ಅವರು ಬಹಳ ಶ್ರದ್ಧೆಯಿಂದ ಅಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿದ್ದರು. They committed themselves to the teaching. ಅಲ್ಲಿ ಹೇಳಿಕೊಡುತ್ತಿರುವಂತ ಶಿಕ್ಷಣಕ್ಕೆ ತಮ್ಮನ್ನು ತಾವೇ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿದ್ದರು. The early Christians, what they heard in the church, they used to go home and they used to search the scriptures, what they heard. ಅಲ್ಲಿ ಆದಿ ಸಭೆಯಲ್ಲಿ ಅವರು ಹೇಳುವಂತ ಬೋಧನೆಯನ್ನು ಕೇಳಿಸಿಕೊಂಡಂತ ದೇವಜನರು ಮನೆಗೆ ಹೋಗಿ ಸತ್ಯದ ವಾಕ್ಯವನ್ನು ಮತ್ತೆ ಹಿಂತಿರುಗಿ ಓದಿ ಎಲ್ಲಿಂದ ಈ ವಾಕ್ಯಗಳು ಬರುತ್ತಿದೆ ಎಂದು ತಮ್ಮನ್ನು ತಾವೇ ತಿಳಿದುಕೊಳ್ಳುವುದಕ್ಕೆ ಅವರು ಉತ್ಸಾಹ ಉಳ್ಳವರಾಗಿದ್ದರು. 30 minutes or 1 hour we are not able to sit and listen to the word of God. ದೇವರ ವಾಕ್ಯವನ್ನು 30 ನಿಮಿಷಗಳ ಕಾಲ, ಇಲ್ಲವಾದ್ರೆ 1 ಗಂಟೆಗಳ ಕಾಲ ನಮ್ಮಿಂದ ಕೇಳಿಸಿಕೊಳ್ಳುವುದಕ್ಕೆ ಆಗುತ್ತಿಲ್ಲ. I know some people don't go to church because they say, oh, they preach too long. ಅನೇಕ ಜನರು ಹೇಳುವುದನ್ನು ನಾನು ಕೇಳಿದ್ದೇನೆ, ನಾನು ಆ ಸಭೆಗೆ ಹೋಗುದಿಲ್ಲ ಯಾಕಂದ್ರೆ ಅವರು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತಾರೆ ದೇವರ ವಾಕ್ಯವನ್ನು Oh, ಹಂಚಿಕೊಳ್ಳುವುದರಲ್ಲಿ. the worship is too long. ಇಲ್ಲವಾದ್ರೆ ಅವರು ಈ ರೀತಿಯಾಗಿ ಹೇಳುತ್ತಾರೆ, ಅಲ್ಲಿ ಮಾಡುವಂತ ದೇವರ ಆರಾಧನೆ ಬಹಳ ದೊಡ್ಡದಾಗಿದೆ. If you don't come to church, you don't do any favor to God. You are doing damage to you and your family. ನೀವು ಸಭೆಗೆ ಬರುವಂತ ಸಮಯದಲ್ಲಿ ನೀವು ದೇವರಿಗೇನೋ ಒಂದು ಕಾರ್ಯವನ್ನು ಮಾಡ್ತಿದ್ದೀರಾ ಅಂತ ಅಲ್ಲ, ನೀವು ಸಭೆಗೆ ಬರದೆ ಹೋದರೆ ನಿಮ್ಮನ್ನು ನೀವೇ ನಾಶಪಡಿಸಿಕೊಳ್ಳುತ್ತಿದ್ದೀರಾ, ನಿಮ್ಮ ಕುಟುಂಬಕ್ಕೂ ಸಹ ಅಲ್ಲಿ ನಾಶನಕ್ಕೆ ಒಳಗಾಗುತ್ತಿದ್ದೀರಾ. Naomi and the family, because there was no bread in Bethlehem, they left and they went to Moab. ಅಲ್ಲಿ ನಹೋಮಿ ಮತ್ತೆ ತನ್ನ ಕುಟುಂಬದವರು ಆ ಒಂದು ಬೆತ್ಲೆಹೇಮಿನಲ್ಲಿ ಅಲ್ಲಿ ತಿನ್ನುವುದಕ್ಕೆ ಆಹಾರವಿಲ್ಲದ ನಿಮಿತ್ತವಾಗಿ ಅವರು ಮೋಹಾಬ್ ದೇಶಕ್ಕೆ ಹೋದರು. Bethlehem means house of bread. ಅಲ್ಲಿ ಬೆತ್ಲೆಹೇಮ್ ಎಂದು ಹೇಳುವಂತ ಸಮಯದಲ್ಲಿ ಅದು ದೇವರ ಆಹಾರವಾಗಿದೆ. She left Bethlehem. ಆಕೆಯು ಬೆತ್ಲೆಹೇಮಿನನ್ನು She ಬಿಟ್ಟು went to Moab ಆಕೆಯು ಮೋಹಾಬ್ ದೇಶಕ್ಕೆ ಹೋದಳು. because she thought it's more there was famine here, there's more bread there. She went there. ಯಾಕಂದ್ರೆ ಆಕೆಯು ಬೆತ್ಲೆಹೇಮಿನನ್ನು ಬಿಟ್ಟು ಯಾಕೆ ಮೋಹಾಬ್ ದೇಶವನ್ನು ಆರಿಸಿಕೊಂಡಳು ಎಂದು ನೋಡಬೇಕಾದ್ರೆ ಇಲ್ಲಿ ಬರಗಾಲವಿದೆ, ಅದರ ನಿಮಿತ್ತವಾಗಿ ಮೋಹಾಬ್ ದೇಶದಲ್ಲಿ ಅಲ್ಲಿ ತಿನ್ನುವುದಕ್ಕೆ ಆಹಾರವಿದೆ, ಅದರ ನಿಮಿತ್ತವಾಗಿ ಅದನ್ನು ಆರಿಸಿಕೊಂಡಳು. Moab is a holy city. Bethlehem is a holy city. Moab is a Gentile city. She left and she went there. ಅಲ್ಲಿ ಬೆತ್ಲೆಹೇಮ್ ಎನ್ನುವಂಥದ್ದು ಅದು ಪರಿಶುದ್ಧವಾದ ಪಟ್ಟಣವಾಗಿದೆ, ಮೋಹಾಬ್ ಎನ್ನುವಂಥದ್ದು ಅದು ಅಶುದ್ಧವಾದ ಪಟ್ಟಣವಾಗಿದೆ. ಅಲ್ಲಿ ಜನರು ದೇವರನ್ನೇ ಅರಿಯದೇ ಇರುವಂತ ಜನರಾಗಿದ್ದಾರೆ. ಈ ಒಂದು ಪರಿಶುದ್ಧವಾದ ಪಟ್ಟಣವನ್ನು ಬಿಟ್ಟು ಆ ಒಂದು ಜಾಗಕ್ಕೆ ಹೋದಳು.
Only in the house of God you get the bread of God. ಬರೀ ದೇವರ ಮಂದಿರದಲ್ಲಿ ಮಾತ್ರವೇ ದೇವರ ಆಹಾರವು ಸಿಗುವಂತದ್ದಾಗಿದೆ. She left the house of God. ಆಕೆಯು ದೇವರ ಮನೆಯನ್ನು ಬಿಟ್ಟಳು. She went to the heathen's place. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋದಳು. What happened? ಏನ್ ನಡೆಯಿತು? By the time she came back, ಅವಳು ಹಿಂತಿರುಗಿ ಬರುವಂತ ಸಮಯದಲ್ಲಿ she lost her husband. ಆಕೆಯು ತನ್ನ ಗಂಡನನ್ನು ಕಳೆದುಕೊಂಡಳು. She lost both the son. ಆಕೆಗೆ ಇದ್ದಂತ ಎರಡು ಗಂಡು ಮಕ್ಕಳನ್ನು ಸಹ ಕಳೆದುಕೊಂಡರು. After she lost both the sons and the husband, finally she comes back to Bethlehem. ಆಕೆಯು ಬೆತ್ಲೆಹೇಮಿಗೆ ಬರುತ್ತಾಳೆ. ಯಾವಾಗ ಎಂದು ನೋಡಬೇಕಾದ್ರೆ ತನ್ನ ಗಂಡನು ಮತ್ತೆ ತನ್ನ ಮಕ್ಕಳು ತೀರಿ ಹೋದ ನಂತರ ಬೆತ್ಲೆಹೇಮಿಗೆ ಬರುವಂತವಳಾಗಿದ್ದಾಳೆ. The prodigal son left the father's house. ಅಲ್ಲಿ ನೋಡಬೇಕಾದ್ರೆ ಆ ದಾರಿ ತಪ್ಪಿ ಹೋದಂತ ಮಗನು ತನ್ನ ತಂದೆಯ ಮನೆಯನ್ನು ಬಿಟ್ಟು ಆತನು ಓಡಿ ಹೋಗುತ್ತಾನೆ. He enjoyed. ಆತನು ಬಹಳ ಸಂತೋಷಪಟ್ಟನು. The Bible says ವಾಕ್ಯ ಹೇಳುತ್ತದೆ, he went far away from another place. ಆತನು ತಂದೆಯ ಮನೆಯನ್ನು ಬಿಟ್ಟು ದೂರ ದೇಶಕ್ಕೆ ಹೋದನು. When you leave the house of God, ನೀವು ದೇವರ ಮನೆಯನ್ನು ಬಿಡುವಂತ ಸಮಯದಲ್ಲಿ you go far away from God. ನೀವು ದೇವರಿಂದ ದೂರಕ್ಕೆ ಹೋಗುತ್ತೀರಾ. And what happened to his life? ಆತನ ಜೀವಿತದಲ್ಲಿ ಏನ್ ನಡೆಯಿತು? He finished all his money. ಆತನಲ್ಲಿ ಇದ್ದಂತ ಎಲ್ಲ ಹಣಕಾಸನ್ನು ಮುಕ್ತಾಯಿಸಿದನು. Finally hired himself to work and live with the pigs. ಆತನಿಗೆ ಒಂದು ಕೆಲಸವಿತ್ತು. ಆ ಒಂದು ಕೆಲಸದಲ್ಲಿ ಆತನು ಹಂದಿಯ ಜೊತೆ ತನ್ನ ಜೀವನವನ್ನು ನಡೆಸಬೇಕಾಯಿತು. When he came back to senses, ಆತನು ಮತ್ತೆ ತನ್ನ ತಿಳುವಳಿಕೆಗೆ ಹಿಂತಿರುಗಿ ಬರುವಂತ he said, ಸಮಯದಲ್ಲಿ I'm starving here. ನಾನು ಇಲ್ಲಿ ಹಸುವಿನಿಂದ ಇದ್ದೇನೆ. But in my father's house, even the servants have so much bread and so much left. ಆದ್ರೆ ನನ್ನ ತಂದೆ ಮನೆಯಲ್ಲಿ ಅಲ್ಲಿ ಇರುವಂತ ಸೇವಕರಿಗೂ ಸಹ ತಿನ್ನುವುದಕ್ಕೆ ಆಹಾರ ಉಂಟು. Then he came back to the father's house. ಆತನು ಮತ್ತೆ ಹಿಂತಿರುಗಿ ತನ್ನ ತಂದೆಯ ಮನೆಗೆ ಬಂದನು. Naomi came back. ನಹೋಮಿ ತನ್ನ ಹಿಂತಿರುಗಿ ಮತ್ತೆ ಬೆತ್ಲೆಹೇಮಿಗೆ ಬಂದಳು. If you leave the house of God, ನೀವು ಒಂದು ವೇಳೆ ದೇವರ ಮನೆಯನ್ನು ಬಿಡುವುದಾದರೆ you don't do any favor to God. ನೀವು ದೇವರಿಗೆ ಏನೋ ಒಂದು ಕಾರ್ಯವನ್ನು ಮಾಡ್ತಿದ್ದೇನೆ ಎಂದು ಅಲ್ಲ. You lose lot of things. ನೀವು ಅನೇಕ ಕಾರ್ಯಗಳನ್ನು ಕಳೆದುಕೊಳ್ಳುತ್ತೀರಾ. Don't feel bored when somebody preaches. ಸೇವಕರು ಅಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತ ಸಮಯದಲ್ಲಿ ಬೋರ್ ಎಂದು ನೀವು ಅಂದಿಕೊಳ್ಳಬೇಡಿ. When the word of God comes from this pulpit, don't say, oh, this is for that brother, that is for that sister. ಈ ಒಂದು ಪುಲ್ಪಿಟ್ ಇಂದ ದೇವರ ವಾಕ್ಯಗಳು ಬರುವಂತ ಸಮಯದಲ್ಲಿ ಇದು ಆ ಒಂದು ಸಹೋದರನಿಗೆ, ಇದು ಈ ಒಂದು ಸಹೋದರಿಗೆ ಎಂದು ನೀವು ಭಾವಿಸಬೇಡಿ. Oh, don't say, oh, I am better than him, it is not for me, it is for him. ನೀವು ಈ ರೀತಿಯಾಗಿ ಹೇಳಬೇಡಿರಿ. ಅವನಿಗಿಂತ ನಾನು ಉತ್ತಮನಾಗಿದ್ದೇನೆ, ಇದು ಈ ಆತನಿಗೆ ಎಂದು ನೀವು ಹೇಳಬೇಡಿರಿ. You will learn to enjoy and receive the word of God by faith. When the word is preached from here, you should know and you should devote yourself and take it. This word is for me. ನೀವು ಇಲ್ಲಿಂದ ಬರುವಂತ ಪ್ರತಿಯೊಂದು ವಾಕ್ಯಗಳನ್ನು ಅದಕ್ಕೆ ಪೂರ್ತಿಯಾಗಿ ನಿಮ್ಮನ್ನು ನೀವೇ ಅವಲಂಬಿಕೆ ಉಳ್ಳವರಾಗಿ ಇದು ನನಗೆಂದು ನೀವು ಸಂಪೂರ್ಣವಾಗಿ ಸ್ವೀಕರಿಸಿಕೊಳ್ಳುವಂತ ಸಮಯದಲ್ಲಿ ಮಾತ್ರವೇ ಅದರಿಂದ ಬರಬೇಕಾಗಿರುವಂತ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಾ. Hallelujah. Hallelujah. We should be like an early believer, early church, how believers were. ಆದಿ ಸಭೆಯಲ್ಲಿ ಇದ್ದಂತ ವಿಶ್ವಾಸಿಗಳ ರೀತಿಯಲ್ಲಿ ನಾವು ಸಹ ಕಾಣಲ್ಪಡಬೇಕು. They never just heard the word of God. ಅವರು ಏನೋ ಸಾಧಾರಣವಾಗಿ ಬರೀ ದೇವರ ವಾಕ್ಯವನ್ನು The ಕೇಳಿಸಿಕೊಳ್ಳಲಿಲ್ಲ. Bible says they devoted listening to the word of God. ಅವರು ತಮ್ಮನ್ನು ತಾವೇ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತವರಾದರು. Hearing is different from listening. ಅಲ್ಲಿ ಸಾಧಾರಣವಾಗಿ ಕೇಳಿಸಿಕೊಳ್ಳುವುದು ಮತ್ತೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂತದ್ದು ವ್ಯತ್ಯಾಸವಾಗಿದೆ. Today many hear the word of God that nobody listened what the word of God says. ಅನೇಕ ಜನರು ಕೇಳಿಸಿಕೊಳ್ಳುತ್ತಾರೆ, ಆದರೆ ಅದರ ಅರ್ಥವೇನು ಎಂದು ಅನೇಕ ಜನರು ತಿಳಿದುಕೊಂಡಿಲ್ಲ. There is even a challenge for the leaders and pastors to keep the congregation awake through the teaching and preaching. ಅಲ್ಲಿ ಈ ದಿನದಲ್ಲಿಯೂ ಸಹ ಇದೊಂದು ಸವಾಲಾಗಿದೆ. ಅಲ್ಲಿ ದೇವ ಸೇವಕರಿಗೂ ಅದು ಮಾತ್ರ ಹಿರಿಯರಿಗೂ ಅಲ್ಲಿ ದೇವರ ಸೇವೆಯನ್ನು ಮಾಡುವಂತ ಸಮಯದಲ್ಲಿ ಅಲ್ಲಿ ಇರುವಂತ ಜನರನ್ನು ಅಲ್ಲಿ ಸಂಪೂರ್ಣವಾಗಿ ಎಬ್ಬಿಸಿ ಕುಳಿರಿಸುವಂತದ್ದು ಬಹಳ ಕಷ್ಟವಾಗಿದೆ. We have to keep the congregation awake, ನಾವು ಅಲ್ಲಿ ಇರುವಂತ ಜನ ಸಮೂಹವನ್ನು ಎಚ್ಚರಿಕೆಯಿಂದ ನಾವು ಇರಿಸಬೇಕು. receptive and attention. ಅದು ಮಾತ್ರವಲ್ಲದೆ ನಾವು ಹೇಳುವಂತ ಕಾರ್ಯಗಳನ್ನು ಅವರು ಸಂಪೂರ್ಣವಾಗಿ ತಿಳಿದುಕೊಂಡು ಅದು ಮಾತ್ರ ತಮ್ಮ ಪೂರ್ತಿಯಾದ ಜ್ಞಾನವನ್ನು ಇಲ್ಲಿ ಇಟ್ಟಿರಬೇಕು. So we as a preachers, we have to spend more time to the word of God and to give it to the people who come. ನಾವು ದೇವರ ಸೇವೆಯನ್ನು ಮಾಡುವಂತ ಸೇವಕರು ನಾವು ಅಧಿಕ ಸಮಯವನ್ನು ಕಳೆಯಬೇಕು, ಆ ದೇವರ ವಾಕ್ಯದಲ್ಲಿ ಕಳೆಯಬೇಕು. ಯಾಕಂದ್ರೆ ನಾವು ಕೊಡುವಂತ ವಾಕ್ಯಗಳು ಜನರಿಗೆ ಅದು ಹೋಗಿ ತಲುಪಬೇಕು. Bible says Moses climbed the mountain to receive the word of God. ಅಲ್ಲಿ ವಾಕ್ಯ ಹೇಳ್ತದೆ, ಮೋಶೆಯು ಆ ಒಂದು ಸೀನಾಯಿ ಪರ್ವತವನ್ನು ಮೇಲಕ್ಕೆ ಹತ್ತಿದನು, ಯಾಕಂದ್ರೆ ದೇವರ ವಾಕ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ. He climbed the mountain. ಆತನು ಆ ಒಂದು
ಒಂದು ಬೆಟ್ಟವನ್ನು ಏರಿದನು. Why? ಯಾಕೆ? To receive the word from God. ದೇವರಿಂದ ವಾಕ್ಯವನ್ನು ಅಲ್ಲಿ ಸ್ವೀಕರಿಸಿಕೊಳ್ಳುವುದಕ್ಕೋಸ್ಕರ. If you don't know, ನಿಮಗೆ ಗೊತ್ತಿಲ್ಲದೆ ಹೋದರೆ I want to tell you, ನಾನು ಹೇಳುವುದಕ್ಕೆ to ಇಷ್ಟಪಡುತ್ತೇನೆ, climb the mountain it's not easy. ನೀವು ಆ ಒಂದು ಪರ್ವತವನ್ನು ಹತ್ತಬೇಕೆಂದು ನೀವು ಅಂದುಕೊಳ್ಳುವುದಾದರೆ ಅದು ಬಹಳ ಸುಲಭವಾದ But ಕೆಲಸವಲ್ಲ. he climbed the mountain ಆದರೂ ಸಹ ಆತನು ಆ ಪರ್ವತವನ್ನು ಏರಿದನು to receive the word from God. ದೇವರಿಂದ ಬರುವಂತ ವಾಕ್ಯವನ್ನು ಸ್ವೀಕರಿಸಿಕೊಳ್ಳುವುದಕ್ಕೋಸ್ಕರ. Three things happens when you listen to the word of God. ನೀವು ದೇವರ ವಾಕ್ಯವನ್ನು ನೀವು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಕೇಳಿಸಿಕೊಳ್ಳುವಂತ ಸಮಯದಲ್ಲಿ ಮೂರು ಕಾರ್ಯಗಳು ನಡೆಯುತ್ತದೆ. When you read in the book of Nehemiah chapter 8, ನೀವು ನೆಹೆಮಿಯ ಬರೆದ ಪುಸ್ತಕ 8ನೇ ಅಧ್ಯಾಯದಲ್ಲಿ ಓದುವಂತ ಸಮಯದಲ್ಲಿ verse 5 and 6, if you read, 5 ಮತ್ತೆ 6 ಓದುವಂತ ಸಮಯದಲ್ಲಿ the Bible said when Ezra opened the word of God, ಅಲ್ಲಿ ಎಜ್ರನು ದೇವರ ವಾಕ್ಯವನ್ನು ತೆಗೆದಾಗ people's hands were lifted up and they said amen, amen, and they bowed down and worshipped God. ಅಲ್ಲಿ ಜನರ ಕರವು ಮೇಲಕ್ಕೆ ಎತ್ತಿ ಆಮೇನ್ ಆಮೇನ್ ಎಂದು ಹೇಳಿ ದೇವರನ್ನು ಆರಾಧಿಸುವುದಕ್ಕೆ ಪ್ರಾರಂಭಿಸಿದರು. This is what the Bible says in Nehemiah 8, 5 and 6. ಈ ರೀತಿಯಾಗಿ ವಾಕ್ಯವು ಬರೆಯಲ್ಪಟ್ಟಿದೆ. ಸರ್ವ ಸಮೂಹಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ನಿಂತಿದ್ದ ಎಜ್ರನು ಜನರ ಸಮಕ್ಷದಲ್ಲಿ ಗ್ರಂಥವನ್ನು ತೆರೆದ ಕೂಡಲೇ ಎಲ್ಲರೂ ಎದ್ದು ನಿಂತರು. ಎಜ್ರನು ಪರಾತ್ಮರ ದೇವರಾದ ಯೆಹೋವನನ್ನು ಸ್ತುತಿಸಿದ್ದಕ್ಕೆ ಸರ್ವ ಜನರು ತಮ್ಮ ಕೈಗಳನ್ನೆತ್ತಿ ಆಮೇನ್ ಆಮೇನ್ ಎಂದು ಹೇಳಿ ನೆಲದ ಮಟ್ಟಿಗೂ ತಲೆಬಾಗಿ ಯೆಹೋವನನ್ನು ಆರಾಧಿಸಿದರು. Hallelujah. 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 What happens ಏನ್ ನಡೆಯುತ್ತದೆ? in the temple of God? ದೇವರ ಮಂದಿರದಲ್ಲಿ When Ezra opened the word of God, ಅಲ್ಲಿ ಎಜ್ರನು ದೇವರ ವಾಕ್ಯವನ್ನು ಗ್ರಂಥವನ್ನು ತೆಗೆದ people ನಂತರ raised their hand ಜನರು ತಮ್ಮ ಕರಗಳನ್ನೆತ್ತಿ and they said amen, amen, ಅವರು ಹೇಳುತ್ತಾರೆ ಆಮೇನ್ ಆಮೇನ್. and they bowed down and worshipped God. ಅವರು ತಮ್ಮನ್ನು ತಾವೇ ತಗ್ಗಿಸಿಕೊಂಡು ನೆಲಕ್ಕೆ ಬೊಗ್ಗಿ ದೇವರನ್ನು ಆರಾಧಿಸುವುದಕ್ಕೆ ಪ್ರಾರಂಭಿಸಿದರು. Amen means ಆಮೇನ್ ಎಂದರೆ so it shall be. ಅದರಂತೆ ಆಗಲಿ, May it happen according to that. ಅದ ರೀತಿಯಲ್ಲಿ ಅದು ಆಗಲಿ. But today ಆದ್ರೆ ಇವತ್ತು we have to preach ನಾವು ದೇವರ ವಾಕ್ಯವನ್ನು ಹಂಚಿಕೊಳ್ಳಬೇಕು. and we have to say amen, amen. ನಾವು ಹೇಳಬೇಕು ಆಮೇನ್ ಆಮೇನ್ ಎಂದು ಹೇಳಿರಿ ಎಂದು. People don't say, ಜನರು the ಹೇಳುವುದಿಲ್ಲ, congregation don't say, ಇರುವಂತ ಜನ ಸಮೂಹ ಹೇಳುವುದಿಲ್ಲ. but there ಆದ್ರೆ ಆ ಒಂದು when ಜಾಗದಲ್ಲಿ Ezra opened the word, ಅಲ್ಲಿ ಎಜ್ರನು ಗ್ರಂಥವನ್ನು when he ತೆಗೆದಾಗ read the word, ಆತನ ದೇವರ ವಾಕ್ಯವನ್ನು ಹೇಳಿದಾಗ people shouted ಜನರು ಕೂಗಿದರು amen, Amen. and they worshipped ಅವರು God. ದೇವರನ್ನು ಆರಾಧಿಸಿದರು. But today, ಆದ್ರೆ ಇವತ್ತು We have to preach ನಾವು ಇಲ್ಲಿ ದೇವರ ವಾಕ್ಯವನ್ನು and ಹಂಚಿಕೊಳ್ಳುತ್ತೇವೆ. we have to tell the congregation, come on, say amen. ಇಲ್ಲಿರುವಂತ ಜನ ಸಮೂಹಕ್ಕೆ ನಾವೇ ಹೇಳಬೇಕು ಆಮೇನ್ ಎಂದು ಹೇಳಿರಿ ಎಂದು. But that time, ಆದ್ರೆ ಆ ದಿನದಲ್ಲಿ when the red people said amen, ಅಲ್ಲಿರುವಂತ ಜನರು ಅಲ್ಲಿ ವಾಕ್ಯವನ್ನು ಓದುತ್ತಿರುವಾಗಲೇ ಆಮೇನ್ ಎಂದು ಹೇಳಿದರು. as they read the word of God and preaching, people bowed down and worshipped and received the word of God. ಅಲ್ಲಿ ದೇವರ ವಾಕ್ಯವನ್ನು ಅದು ತೆಗೆದು ಅಲ್ಲಿ ಹಂಚುವಂತ ಸಮಯದಲ್ಲಿ ದೇವರಿಗೆ ಮೊರೆ ಇಟ್ಟು ಅವರು ತಲೆ ಬಗ್ಗಿದವರಾಗಿ ಅಲ್ಲಿ ದೇವರನ್ನು ಆರಾಧಿಸಿದರು. ಅದರ ನಿಮಿತ್ತವಾಗಿ ದೇವರ ಬಲವನ್ನು ಹೊಂದಿಕೊಂಡರು. And the second thing, ಎರಡನೆಯದಾಗಿ when chapter 8 and verse 8, 8ನೇ ಅಧ್ಯಾಯದ 8ನೇ ವಾಕ್ಯ, when they read the word of God and they gave the meaning from the word of God, so all the people would understand. ಅಲ್ಲಿ ಆತನು ಎದ್ದು ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯಗಳನ್ನು ವಿವರಿಸಲು ಜನರು ಗ್ರಹಿಸಿಕೊಂಡರು. Hallelujah. Hallelujah. When they gave the meaning, people were able to understand from the word of God. ಅಲ್ಲಿ ಆ ಒಂದು ವಾಕ್ಯಕ್ಕೆ ಅರ್ಥವನ್ನು ತಾತ್ಪರ್ಯವನ್ನು ಹೇಳುವಂತ ಸಮಯದಲ್ಲಿ ಜನರು ಅದನ್ನು ಗ್ರಹಿಸಿಕೊಂಡರು. Hallelujah. 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 Amen. When you come to the church, ನೀವು ಸಭೆಗೆ ಬರುವಂತ ಸಮಯದಲ್ಲಿ you must try to grasp and understand the word of God. So you need to concentrate what the pastor is preaching. ನೀವು ನಿಮ್ಮನ್ನು ನೀವೇ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಮ್ಮನ್ನು ನೀವೇ ಸಿದ್ಧ ಮಾಡಿಕೊಳ್ಳಬೇಕು. ದೇವ ಸೇವಕರು ಏನು ಹೇಳುತ್ತಿದ್ದಾರೋ ಅದನ್ನು ಸಂಪೂರ್ಣವಾದ ಮನಸ್ಸನ್ನು ಇಟ್ಟು ಅದನ್ನು ಕೇಳಿಸಿಕೊಳ್ಳಬೇಕು. Hallelujah. Hallelujah. You must not say I didn't understand. ನೀವು ಹೇಳಬಾರದು ನನಗೆ ಅರ್ಥವಾಗಲಿಲ್ಲ ಎಂದು. When they explained what was read in the Bible, the people were able to understand. ಅಲ್ಲಿ ಅವರು ಆ ಒಂದು ವಾಕ್ಯದಲ್ಲಿ ಇರುವಂತ ತಾತ್ಪರ್ಯಗಳನ್ನು ಹೇಳುತ್ತಿರುವಂತ ಸಮಯದಲ್ಲಿ ಜನರು ಅದನ್ನು ಗ್ರಹಿಸಿಕೊಂಡರು, ಅರ್ಥ ಮಾಡಿಕೊಂಡರು. And the next verse 9, the third thing happens when the word of God began to preach, the whole assembly began to weep. ಅಲ್ಲಿ ನೋಡಬೇಕಾದ್ರೆ ಅಲ್ಲಿರುವಂತ ಜನ ಸಮೂಹವು ಸಂಪೂರ್ಣವಾಗಿ ಅಲ್ಲಿ ಮೊರೆ ಇಟ್ಟು ಅಲ್ಲಿ ಅಳುವುದಕ್ಕೆ ಪ್ರಾರಂಭಿಸಿದರು. The third thing, ಮೂರನೇದಾಗಿ when the word of God was preached, ಅಲ್ಲಿ ದೇವರ ವಾಕ್ಯವನ್ನು ಹೇಳುವಂತ ಸಮಯದಲ್ಲಿ as they listened to the word of God, the
congregation began to weep. ಅಲ್ಲಿ ಇರುವಂತ ಜನ ಸಮೂಹವು ಅದನ್ನು ಕೇಳಿದ ನಂತರ ಅವರು ಅಳುವುದಕ್ಕೆ ಪ್ರಾರಂಭಿಸಿದರು. Check yourself today. ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. Do the word of God convict you? ಈ ಇರುವಂತ ದೇವರ ವಾಕ್ಯಗಳು ನಿಮ್ಮನ್ನು ಪ್ರೋತ್ಸಾಹಿಸುತ್ತಿದೆಯಾ? Sometimes when I sit and read the Bible, I cry myself, I weep myself. ನಾನು ದೇವರ ವಾಕ್ಯವನ್ನು ಓದುತ್ತಿರುವಂತ ಸಮಯದಲ್ಲಿ ಕೆಲವು ಬಾರಿ ನಾನು ಅಳುವುದಕ್ಕೆ ಅಲ್ಲಿ ಗೋಳಾಡುವುದಕ್ಕೆ ನಾನು ಪ್ರಾರಂಭಿಸುತ್ತೇನೆ. If I don't understand from the word of God until I get a word revelation from God, I won't keep quiet. ನಾನು ದೇವರ ವಾಕ್ಯವನ್ನು ಓದುವಂತ ಸಮಯದಲ್ಲಿ ಅದು ಪ್ರಕಟಣೆ ನನಗೆ ಗೊತ್ತಾಗದೆ ಹೋದರೆ ನಾನು ದೇವರ ಬಳಿಯಲ್ಲಿ ಮೊರೆ ಇಡುವುದಕ್ಕೆ ಅಳುವುದಕ್ಕೆ ಪ್ರಾರಂಭಿಸುತ್ತೇನೆ. When I preach, everyone must understand. ನಾನು ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಅರ್ಥವಾಗಬೇಕು. There should be conviction. ಅಲ್ಲಿ ನಮ್ಮಲ್ಲಿ ಒಂದು ಬದಲಾವಣೆ ಉಂಟಾಗಬೇಕು. You should understand the word of God. ದೇವರ ವಾಕ್ಯವನ್ನು ನಾವು ಅರ್ಥಕೊಳ್ಳಬೇಕು. You should receive the word of God. ನೀವು ದೇವರ ವಾಕ್ಯವನ್ನು And you ಸ್ವೀಕರಿಸಿಕೊಳ್ಳಬೇಕು. should say, Amen, it shall happen to me. ನೀವು ಹೇಳಬೇಕು, ಆಮೆನ್, ಇದು ಆಗಲಿ ನನ್ನ ಜೀವಿತದಲ್ಲಿ. They bowed down and worshipped God. ಅವರು ತಲೆ ಬಗ್ಗಿಸಿ ದೇವರನ್ನು ಆರಾಧಿಸಿದರು. As they listened to the word of God, they began to cry because of conviction from the word of God. ಅಲ್ಲಿ ದೇವರ ವಾಕ್ಯದಿಂದ ಬರುವಂತ ಪ್ರತಿಯೊಂದು ಕಾರ್ಯಗಳನ್ನು ತಿಳಿದುಕೊಂಡು ಅವರು ಮನಸ್ಸಿನಲ್ಲಿ ಅವರು ಆ ಒಂದು ಖಿನ್ನತೆಗೆ ಒಳಗಾಗಿ ಅದು ಚುಚ್ಚಿದವರಾಗಿ ಅದರಿಂದ ಅವರು ಅಳುವುದಕ್ಕೆ ಪ್ರಾರಂಭಿಸಿದರು. The first thing, they listened to the word of God. ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ಕಿವಿಗೊಟ್ಟು The ಕೇಳಿಸಿಕೊಳ್ಳಬೇಕು. second thing, ಎರಡನೆಯದಾಗಿ we read in Acts chapter 2 verse 42. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದ 42ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. They devoted themselves to the apostles' teaching and to the fellowship. ಅವರು ಪ್ರಾರ್ಥನೆಯಲ್ಲಿ 42, yeah. Acts chapter 2 verse 42. ಇವರ ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೂನತೆಯಲ್ಲಿಯೂ the ರೊಟ್ಟಿ fellowship. ಮುರಿಯುವುದರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು. They devoted themselves to apostles' teaching and to the fellowship. ಅವರು ಅಪೊಸ್ತಲ ಬೋಧನೆಗೂ ಅದು ಮಾತ್ರವಲ್ಲ ಸಹೋದರರ ಅನ್ಯೂನತೆಗೂ ಒಳಗಾಗಿದ್ದರು. You should understand the importance of fellowship of the saints in the assembly. ನೀವು ಅಲ್ಲಿ ಜನ ಸಮೂಹದಲ್ಲಿ ಇದು ಸಹೋದರ ಅನ್ಯೂನತೆಯನ್ನು ಬಹಳವಾಗಿ ನೀವು ಅರ್ಥಕೊಳ್ಳಬೇಕು. Today the church overlooks the importance of the fellowship of the saints. ಅಲ್ಲಿ ನೋಡಬೇಕಾದ್ರೆ ಜನ ಸಮೂಹದಲ್ಲಿ ಕುಳಿತಿರುವಂತಹ ಜನರ ಅನ್ಯೂನತೆಯ ಕುರಿತು ಈ ದಿನದಲ್ಲಿ ಸಭೆಗಳು ಅದನ್ನು ಅಷ್ಟು ಮಟ್ಟಿಗೆ ಭಾವಿಸುವುದಿಲ್ಲ. But the early church, they devoted themselves to the apostles' teaching and to the fellowship of the saints. ಆದ್ರೆ ಆದಿ ಸಭೆಯಲ್ಲಿ ನೋಡಬೇಕಾದ್ರೆ ಅಪೊಸ್ತಲರ ಬೋಧನೆಗೂ ಅದು ಮಾತ್ರವಲ್ಲ ಸಹೋದರರ ಅನ್ಯೂನತೆಯಲ್ಲಿಯೂ ಅವರು ಬಹಳ ಪ್ರಾಮುಖ್ಯತೆಯನ್ನು ಕೊಡುವಂತವರಾಗಿದ್ದರು. In the church there should be a fellowship. ಸಭೆಯಿಂದ ಹೇಳಬೇಕಾದ್ರೆ ಅಲ್ಲಿ ಅನ್ಯೂನತೆ ಇರಬೇಕು. There should be togetherness. ಅಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬಂದು ಕೂಡಬೇಕು. There should be unity. ಅಲ್ಲಿ ಒಗ್ಗಟ್ಟುತನ ಇರಬೇಕು. That is the secret of the church. ಇದು ಸಭೆಯ ರಹಸ್ಯವಾಗಿದೆ. Everybody is a part of the body of Jesus Christ. ಯೇಸು ಕ್ರಿಸ್ತನ ಶರೀರದಲ್ಲಿ ಎಲ್ಲರೂ ಭಾಗಿಗಳಾಗಿದ್ದೇವೆ. We are not a different people. ನಾವೇನೋ ಬೇರೆ ಜನಾಂಗದ ರೀತಿಯಲ್ಲಿ ಅಲ್ಲ. In the body of Christ, ನಾವು ಕ್ರಿಸ್ತನ ಶರೀರದಲ್ಲಿ we become the one part, one body in one body of Jesus Christ. ನಾವು ಕ್ರಿಸ್ತನ ಶರೀರದಲ್ಲಿ ನಾವು ಅಂಗಗಳಾಗಿದ್ದೇವೆ. One will be the heart, one will be the lungs, one will be the hand, one will be the eyes, one will be the leg. But all together we are the part of the body of Jesus Christ. ಒಬ್ಬರು ಹೃದಯವಾಗಿರಬಹುದು, ಒಬ್ಬರು ಕರುಳಾಗಿರಬಹುದು, ಒಬ್ಬರು ಶ್ವಾಸಕೋಶವಾಗಿರಬಹುದು, ಒಬ್ಬರು ಕಣ್ಣಾಗಿರಬಹುದು, ಕೈಯಾಗಿರಬಹುದು. ಆದರೆ ನಾವೆಲ್ಲರೂ ಕ್ರಿಸ್ತನ ಶರೀರದಲ್ಲಿ ಅಂಗಗಳಾಗಿದ್ದೇವೆ, ಭಾಗಿಗಳಾಗಿದ್ದೇವೆ. You don't tell hand today you don't work. ನೀವು ಒಂದು ವೇಳೆ ನಿಮ್ಮ ಹಸ್ತಕ್ಕೆ ಹೇಳಬಹುದು, ಹಸ್ತ ನೀನು ಇವತ್ತು ಕೆಲಸ ಮಾಡಬೇಡ ಎಂದು ಕೈ. The leg will not say today I'm not going to walk. ಇಲ್ಲವಾದ್ರೆ ನಿಮ್ಮ ಕಾಲು ಹೇಳುವುದಿಲ್ಲ, ನಾನು ಇವತ್ತು ನಡೆಯುವುದಿಲ್ಲ ಎಂದು. The eyes will not say today I'm not going to see, I'm going to take a bandh. ಇವತ್ತು ಒಂದು ವೇಳೆ ಕಣ್ಣು ಹೇಳುವುದಿಲ್ಲ, ನಾನು ಇವತ್ತು ಏನನ್ನು ನೋಡುವುದಿಲ್ಲ, ನಾನು ಸುಮ್ಮನೆ ಮುಚ್ಚಿಕೊಂಡಿರುತ್ತೇನೆ ಎಂದು. Imagine if the heart says today hunger strike, I'm not good, my heart is not going to function. ಒಂದು ವೇಳೆ ಹೃದಯ ಹೇಳುವುದಾದರೆ ನಾನು ಸ್ಟ್ರೈಕಿನಲ್ಲಿ ಇದ್ದೇನೆ, ನಾನು ಇವತ್ತು ಏನು ಕೆಲಸ ಮಾಡುವುದಿಲ್ಲ ಅಂತ ಹೇಳುವುದಾದ್ರೆ ಏನಾಗುತ್ತದೆ? Sisters telling ಚಲೈ ಗಯಾ wo, ಸಹೋದರಿ ಹೇಳುತ್ತಿದ್ದಾರೆ ಮೇಲಕ್ಕೆ ಮರ್ ಹೋಗುತ್ತಾರೆ. ಗಯಾ. That's what is happening really in the body of Christ. ಇದೇ ನಿಜವಾಗಿಯೂ ದೇವರ ಅಂಗಗಳಲ್ಲಿಯೂ ನಡೆಯುತ್ತಿದೆ. Let that person do. ಆ ಒಂದು ವ್ಯಕ್ತಿ ಮಾಡಲಿ, Today I will not do. ಇವತ್ತು ನಾನು ಮಾಡುವುದಿಲ್ಲ. Let that sister do. ಆ ಒಂದು ಸಹೋದರಿ ಮಾಡಲಿ, Today I will not go. ನಾನು ಹೋಗುವುದಿಲ್ಲ. It doesn't function. ಈ ರೀತಿಯಾಗಿ ಕೆಲಸ ಮಾಡುವುದಿಲ್ಲ. Every part, every person in the house of God, you have something, an assignment from God. ದೇವರ ಮನೆಯಲ್ಲಿ ಕಾಣಲ್ಪಡುವಂತವರು ಪ್ರತಿಯೊಂದು ಭಾಗಿಗಳಾಗಿರುವಂತ ನಾವುಗಳು ದೇವರ ಮಂದಿರದಲ್ಲಿ ಏನಾದರೂ ಒಂದು ಕೆಲಸಗಳಲ್ಲಿ ನಾವು ಯಾವಾಗಲೂ ನಿರಂತರವಾಗಿ ಕಾಣಲ್ಪಡಬೇಕು. The assembly should know the importance of the fellowship of the brethren, fellowship of the saints, fellowship of each person.
ಈ ಒಂದು ಜನ ಸಮೂಹವು ಅಲ್ಲಿ ಸಹೋದರ ಬಾಂಧವ್ಯವನ್ನು, ಸಹೋದರಿಗಳ ಬಾಂಧವ್ಯವನ್ನು, ಅದು ಮಾತ್ರವಲ್ಲ ಜನರು ಕೂಡಿ ಬರುವಂತ ಸಮೂಹದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಒಂದೇ ಮನಸ್ಸು ಅದು ಯಾವ ರೀತಿಯಾಗಿರುತ್ತದೆ ಎಂದು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. Church, listen to me. ಸಭೆ ಕೇಳಿಸಿಕೊಳ್ಳಿರಿ. We are better when we are together. ನಾವು ನಮ್ಮ ಉತ್ತಮವಾದ ಕಾರ್ಯಗಳು ನಾವು ಒಂಟಿಯಾಗಿರುವಂತ ಸಮಯದಲ್ಲಿ ಬರುವುದಿಲ್ಲ. ನಾವು ಎಲ್ಲದರಲ್ಲೂ ಕೂಡಿರುವಂತ ಸಮಯದಲ್ಲಿ ಮಾತ್ರ ಉತ್ತಮವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ. We are better when we are together. ನಾವು ಎಲ್ಲರೂ ಒಂದುಗೂಡಿರುವಂತ ಸಮಯದಲ್ಲಿ ಮಾತ್ರವೇ ಉತ್ತಮವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ. Hallelujah. Hallelujah. Bible says, ವಾಕ್ಯ ಹೇಳುತ್ತದೆ, Ecclesiastes chapter 4 and verse 9. ಪ್ರಸಂಗಿ 4:9. 4ನೇ ಅಧ್ಯಾಯದ 9ನೇ ವಾಕ್ಯ. Two are better than one because they have a good return for the work. ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ ಉಂಟು. And verse 10 it says, 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, if one falls down, his friend can help him to get up. ಒಬ್ಬನು ಕೆಳಗಡೆ ಬೀಳುವುದಾದರೆ ಆತನ ಸ್ನೇಹಿತನು ಆತನನ್ನು ಮೇಲಕ್ಕೆ ಎತ್ತುವುದಕ್ಕೆ ಸಾಧ್ಯವಾಗುತ್ತದೆ. Verse 11 says, 11ನೇ ವಾಕ್ಯ ಹೇಳುತ್ತದೆ, if two lie down together, they'll keep themselves warm. ಒಂದು ವೇಳೆ ಇಬ್ಬರು ಪಕ್ಕ ಅವರು ಮಲಗುವುದಾದರೆ ಅವರು ಬೆಚ್ಚಗೆ ಇಟ್ಟುಕೊಳ್ಳುತ್ತಾರೆ. God calls all over the church for unity and fellowship. ದೇವರು ತನ್ನ ಸಭೆಯನ್ನು ಅಲ್ಲಿ ಒಬ್ಬಂಟಿಗರಾಗಿ ಅಲ್ಲ ಅನ್ಯೋನ್ಯತೆ ಉಳ್ಳವರಾಗಿರಬೇಕು ಎಂದು ದೇವರು ಕರೆಯುವಂತವನಾಗಿದ್ದಾನೆ. God calls the church to unity. ದೇವರು ಅಲ್ಲಿ ಅನ್ಯೋನ್ಯತೆ ಉಳ್ಳವರಾಗಿರಬೇಕೆಂದು ಆತನು ಕರೆಯುವಂತವನಾಗಿದ್ದಾನೆ ತನ್ನ ಸಭೆಯನ್ನು. God calls the church to know its identity in the society. ಈ ಒಂದು ಲೋಕದಲ್ಲಿ ಸಭೆಯು ಯಾವುದಕ್ಕೆ ಗುರುತಾಗಿದೆ ಎಂದು ತೋರ್ಪಡಿಸುವುದಕ್ಕೆ ದೇವರು ತನ್ನ ಜನರನ್ನು ಕರೆಯುವಂತವನಾಗಿದ್ದಾನೆ. Let me tell you once again. ಮತ್ತೆ ಹಿಂತಿರುಗಿ ಹೇಳುತ್ತೇನೆ, God calls his church for unity. God calls his church for identity in this community. ಇಲ್ಲಿ ಇರುವಂತ ಜನ ಸಮೂಹ ಮಧ್ಯದಲ್ಲಿ ದೇವರು ತನ್ನ ಸಭೆಯನ್ನು ಅವರು ಎಷ್ಟು ಒಂದೇ ಮನಸ್ಸು ಉಳ್ಳವರಾಗಿದ್ದಾರೆ, ಅದು ಮಾತ್ರವಲ್ಲ ಎಷ್ಟರ ಮಟ್ಟಿಗೆ ತಮ್ಮಲ್ಲಿ ಸಹೋದರ ಅಲ್ಲಿ ಆ ಒಂದು ಒಂಟಿತನ ಇಲ್ಲ, ಅಲ್ಲಿ ಪೂರ್ತಿಯಾಗಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತಗ್ಗಿಸಿಕೊಂಡಿದ್ದಾರೆ ಎಂಬ ಕಾರಣವನ್ನು ತೋರಿಸುವುದಕ್ಕೋಸ್ಕರ ಸಭೆಯನ್ನು ಕರೆಯುವಂತವನಾಗಿದ್ದಾನೆ How can we ದೇವರು. have unity and the fellowship of the saints in the assembly? How can we maintain it? ಯಾವ ರೀತಿಯಾಗಿ ಈ ಒಂದು ಸಭೆಯ ಸಮೂಹದಲ್ಲಿ ಸಹೋದರ ಆ ಒಂದು ಸಮೂಹದಲ್ಲಿ ನಾವು ಯಾವ ರೀತಿಯಾಗಿ ಒಂದೇ ಮನಸ್ಸಿಂದ ಕೂಡಿದವರಾಗಿ ಎಂದು ತೋರಿಸುವುದಕ್ಕೆ ಸಾಧ್ಯ? It must be maintained and practiced by prayer, ಪ್ರಾರ್ಥನೆ ಮುಖಾಂತರವಾಗಿ ಅದನ್ನು ನಾವು ಅಭ್ಯಾಸಿಸಬೇಕು. by the word of God, ದೇವರ ವಾಕ್ಯದಿಂದ, by humble and simplicity and forgive each other, ತಮ್ಮನ್ನು ತಾವೇ ತಗ್ಗಿಸಿಕೊಂಡು ಒಬ್ಬರಿಗೆ ಒಬ್ಬರು ಕ್ಷಮಾಪಣೆಯನ್ನು ಮಾಡುತ್ತಾ, share with each other, love each other. ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಒಬ್ಬರಿಗೆ ಒಬ್ಬರು ಸಹಾಯ ಮಾಡುತ್ತಾ. This is how the unity comes, and the unity is the strength of the church. ಈ ರೀತಿಯಾಗಿ ಒಂದೇ ಮನಸ್ಸು ಬರುವಂತದ್ದಾಗಿದೆ. ಇದರ ನಿಮಿತ್ತವಾಗಿ ಸಭೆಯಲ್ಲಿ ಬಲವು ಉಂಟಾಗುತ್ತದೆ. Forgive each other, ಒಬ್ಬರಿಗೆ ಒಬ್ಬರು ನೀವು ಕ್ಷಮಿಸಿ, love each other, ಒಬ್ಬರನ್ನೊಬ್ಬರು ಪ್ರೀತಿಸಿ, share each other, ಒಬ್ಬರಿಗೆ ಒಬ್ಬರಿಗೆ ಸಹಾಯ ಮಾಡಿರಿ. no competing each other. ಆ ಒಂದು ಏನೋ ಒಂದು ಸವಾಲಾಗಿ ಇಲ್ಲವಾದ್ರೆ ಅವರಿಗಿಂತ ನಾನು ಮೇಲು ಎಂದು ತೋರಿಸಿಕೊಳ್ಳಬೇಡಿರಿ. These are qualities we have to practice that will keep us together in the house of God. ಈ ರೀತಿಯಾದ ಗುಣಲಕ್ಷಣಗಳನ್ನು ನಮ್ಮನ್ನು ನಾವೇ ಅಭ್ಯಾಸಿಸಿಕೊಳ್ಳಬೇಕು. ಇದರ ನಿಮಿತ್ತವಾಗಿ ನಾವು ದೇವರ ಮಂದಿರದಲ್ಲಿ ನಾವು ಚೆನ್ನಾಗಿ ಕಾಣಲ್ಪಡುತ್ತೇವೆ. Fellowship is the strength of the church. ಅಲ್ಲಿ ಒಮ್ಮನಸ್ಸು ಸಭೆಯಲ್ಲಿ ಅದು ಬಹಳ ಬಲವನ್ನು ಕೊಡುವಂತದ್ದಾಗಿರುತ್ತದೆ. Fellowship is the weapon against the Satan. ಅಲ್ಲಿ ಸೈತಾನನಿಗೆ ವಿರೋಧವಾಗಿರುವಂತದ್ದು ಅಲ್ಲಿ ಒಮ್ಮನಸ್ಸಾಗಿದೆ. Unity is the foundation of the church. ಸಭೆಗೆ ಅಲ್ಲಿ ಅಸ್ತಿವಾರ ಹಾಕುವಂತದ್ದೇ ಈ ಒಂದು ಒಮ್ಮನಸ್ಸಾಗಿದೆ, ಒಗ್ಗಟ್ಟಾಗಿದೆ. Division or disunity ಒಂದು ವೇಳೆ ನೀವು ಬೇರ್ಪಡಿಸುವಂತದ್ದು ಇಲ್ಲವಾದರೆ ಒಗ್ಗಟ್ಟು ಇಲ್ಲದೆ ಹೋಗುವಂತದ್ದು comes because of the pride. ಅಲ್ಲಿ ನೋಡಬೇಕು ಎಮ್ಮೆತನದಿಂದ ಬರುವಂತ ಕಾರ್ಯವಾಗಿದೆ. Division and disunity comes because of sin. ಪಾಪದ ಮುಖಾಂತರವಾಗಿ ಅಲ್ಲಿ ಬರುವಂತದ್ದಾಗಿದೆ. Division and disunity comes because of false doctrine, false teaching. ಒಂದು ವೇಳೆ ತಪ್ಪಾದ ಅಲ್ಲಿ ಬೋಧನೆಗಳನ್ನು ಮಾಡುವಂತ ನಿಮಿತ್ತವಾಗಿ ಅಲ್ಲಿ ಒಗ್ಗಟ್ಟು ಇಲ್ಲದೆ ಇರುವಂತದ್ದು, ಅದು ಮಾತ್ರವಲ್ಲ ನಾನು ದೊಡ್ಡವನು ನೀನು ಚಿಕ್ಕವನು ಎಂಬ ಒಂದು ಈ ರೀತಿಯಾದ ಅಹಂಭಾವವು ಬರುವಂತದ್ದಾಗಿರುತ್ತದೆ. Division comes because self-centeredness. Division comes because not submitting to the pastor. ಅಲ್ಲಿ ದೇವ ಸೇವಕರಿಗೆ ನಮ್ಮನ್ನು ನಾವೇ ಸಂಪೂರ್ಣವಾಗಿ ಒಪ್ಪಿಸಿ ಕೊಡದೆ ಇರುವುದರಿಂದ ಈ ರೀತಿಯಾದ ವೈಮನಸ್ಸುಗಳು ಉಂಟಾಗುತ್ತದೆ. Do you understand what I'm saying? ಅರ್ಥವಾಗುತ್ತಿದೆಯಾ Do you ಹೇಳುತ್ತಿರುವುದು? understand?
You should know the importance of the fellowship of the brother in the church. ನೀವು ಸಹೋದರ ಆ ಒಂದು ಬಾಂಧವ್ಯವನ್ನು ಸಭೆಯಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. When we are unity, we are strong. ನಾವು ಒಂದೇ ಮನಸ್ಸಿನಿಂದ ಕೂಡಿರುವಂತ ಸಮಯದಲ್ಲಿ ನಮ್ಮಲ್ಲಿ ಬಲವಿರುತ್ತದೆ. Unity is the strength of the church. ಅಲ್ಲಿ ನಾವು ಒಂದೇ ಮನಸ್ಸಿನಿಂದ ಕೂಡಿರುವಂತ ಸಮಯದಲ್ಲಿ ಸಭೆಗೆ ಅದು ಬಲವಾಗಿ ಕಾಣಲ್ಪಡುತ್ತದೆ. Unity is a weapon against the devil. ಅಲ್ಲಿ ಸೈತಾನನಿಗೆ ವಿರೋಧವಾಗಿ ಇರುವಂತ ಒಂದು ಅಸ್ತ್ರ ಏನು ನೋಡಬೇಕಾದ್ರೆ ಅದು ಒಗ್ಗಟ್ಟುತನ. Fellowship is the foundation of the body of Christ. ಅಲ್ಲಿ ಈ ಒಂದು ಒಮ್ಮನಸ್ಸು ಒಗ್ಗಟ್ಟು ಎನ್ನುವಂತದ್ದು ಕ್ರಿಸ್ತನ ಶರೀರದಲ್ಲಿ ಮೂಲ ಒಂದು ವಿಭಾಗವಾಗಿದೆ. Division will break the church. ಆದ್ರೆ ವಿಭಾಗಿಸುವಂತದ್ದು ಸಭೆಯನ್ನು ಮುರಿಯುವಂತದ್ದಾಗಿದೆ. False teaching, false doctrine will break the church. ಅಲ್ಲಿ ಕೆಟ್ಟಾದ ಉಪದೇಶಗಳನ್ನು ಮಾಡುವುದಾದರೆ ಸಭೆಯನ್ನು ಮುರಿಯುವಂತದ್ದಾಗಿರುತ್ತದೆ. Not submitting to the pastor will break the church. ಒಂದು ವೇಳೆ ದೇವ ಸೇವಕರಿಗೆ ನಮ್ಮನ್ನು ನಾವೇ ಒಪ್ಪಿಸಿಕೊಡದೆ ಹೋದರೆ ಸಭೆಯನ್ನು ಮುರಿಯುವಂತದ್ದಾಗಿರುತ್ತದೆ. Self righteousness. ನಾನು What I say is correct. ನಾನು ಹೇಳುವಂತದ್ದೇ ಸರಿ. What I believe, this is what it is. ನಾನು ಏನನ್ನು ನಂಬುತ್ತೀನೋ ಅದೇ. Pride, ನಮ್ಮಲ್ಲಿ ಹೆಮ್ಮೆತನ, sin, ಪಾಪ, ego, ಒಂದು ವೇಳೆ ಅಹಂಭಾವ, no submission. ನಮ್ಮನ್ನು ನಾವೇ ಒಪ್ಪಿಸಿಕೊಡದೆ I ಇರುವಂತದ್ದು. follow this kind of teaching. This teaching is not there in the church. ನಾನು ಈ ರೀತಿಯಾದ ಒಂದು ಕಾರ್ಯಗಳನ್ನೇ ನಾನು ಅವಲಂಬಿಸುವಂತವನಾಗಿದ್ದೇನೆ, ಆದರೆ ಈ ರೀತಿಯಾದ ಉಪದೇಶವು ಈ ಸಭೆಯಲ್ಲಿ ಇಲ್ಲ. That will break the fellowship. ಇದು ಅಲ್ಲಿ ಇರುವಂತ ಸಹೋದರ ಬಾಂಧವ್ಯವನ್ನು ಅಲ್ಲಿ ಬೇರ್ಪಡಿಸುವಂತದ್ದಾಗಿರುತ್ತದೆ. In Ephesians chapter 4, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, there are 7 elements of the unity of the church. ಅಲ್ಲಿ 7 ಕಾರ್ಯಗಳು ಬರೆಯಲ್ಪಟ್ಟಿದೆ. The 7 elements of the unity of the church. Ephesians chapter 4. You don't need. ಅಲ್ಲಿ ಸಭೆಗೆ ಇರುವಂತ 7 ಕಾರ್ಯಗಳು ಬರೆಯಲ್ಪಟ್ಟಿದೆ. In Paul writes ಪೌಲನು in ಬರೆಯುತ್ತಾನೆ Ephesians 4th chapter, 4ನೇ ಅಧ್ಯಾಯದಲ್ಲಿ 7 ಬರೆಯುತ್ತಾನೆ. elements of the unity of the church. ಅಲ್ಲಿ ಒಮ್ಮನಸ್ಸು, ಅಲ್ಲಿ ಒಗ್ಗಟ್ಟು ಇರುವಂತ ಸಭೆಗೆ ಇರುವಂತ 7 ಗುಣಾತಿಶಯಗಳು. One body, ಒಂದೇ ಶರೀರ, one spirit, ಒಂದೇ ಆತ್ಮ, one hope, ಅಲ್ಲಿ ಒಂದೇ ನಂಬಿಕೆ, one Lord, ಅಲ್ಲಿ ಒಂದೇ ದೇವರು, one faith, ಒಂದೇ ನಂಬಿಕೆ, one baptism, ಒಂದೇ ಒಂದು one God the ದೀಕ್ಷಾಸ್ನಾನ, Father. ಒಂದೇ ತಂದೆಯಾದ ದೇವರು, Everything, ಎಲ್ಲವೂ one love, ಒಂದೇ ಪ್ರೀತಿ, one hope, ಒಂದೇ one ನಂಬಿಕೆ, faith, ಒಂದೇ one ವಿಶ್ವಾಸ, baptism, ಒಂದೇ ಒಂದು one spirit, ದೀಕ್ಷಾಸ್ನಾನ, ಒಂದೇ ಒಂದು one ಆತ್ಮ, God the Father. ಒಂದೇ ತಂದೆಯಾದ ದೇವರು. Unity we stand, divide we fall. Be careful. ಒಂದೇ ಮನಸ್ಸಿನಿಂದ ನೀವು ಬರುವುದಾದರೆ ನಿಂತುಕೊಳ್ಳುತ್ತೀರಾ, ಒಂದು ವೇಳೆ ಒಮ್ಮನಸ್ಸಿಲ್ಲದೆ ಹೋದರೆ ಬೀಳುತ್ತೀರಾ ಕೆಳಗಡೆ. Don't get carried away with all kind of teaching that comes. ನೀವು ಅಲ್ಲಿ ಈ ಪ್ರತಿಯೊಂದು ಜಾಗದಿಂದ ಬರುವಂತಹ ಉಪದೇಶಗಳನ್ನು ಇಟ್ಟುಕೊಂಡು ಮುಂದಕ್ಕೆ ಓಡಿ ಹೋಗಬೇಡಿರಿ. Bible talks about grace, ಅಲ್ಲಿ ದೇವರು ಅಲ್ಲಿ ವಾಕ್ಯವು ಕೃಪೆಯ ಕುರಿತು but there is ಮಾತನಾಡುವಂತದ್ದಾಗಿದೆ. something called hyper grace ಆದ್ರೆ ಇನ್ನೊಂದು ಇದೆ, ಅತಿಯಾದ ಒಂದು ಕೃಪೆ, that will break the church. ಅದು ಸಭೆಯನ್ನು There ಮುರಿಯುವಂತದ್ದಾಗಿರುತ್ತದೆ. are so many things are coming. ಅನೇಕ ಕಾರ್ಯಗಳು ಬರುತ್ತಿದೆ. That's why my brother, my sister, ಅದಕ್ಕೆ ನನ್ನ ಸಹೋದರ a ಸಹೋದರಿ, church must be focused only to the word of God, not the teaching that comes from everywhere. ಸಭೆಯಲ್ಲಿ ಬರುವಂತ ದೇವರ ವಾಕ್ಯಗಳಿಗೆ ಮಾತ್ರವೇ ಸೀಮಿತವಾಗಿ ಅದನ್ನು ಅವಲಂಬಿಸಿಕೊಂಡು ನಡೆದುಕೊಂಡು ಹೋಗಬೇಕು. ಎಲ್ಲಾ ಕಡೆಯಿಂದ ಬರುವಂತ ವಾಕ್ಯಗಳನ್ನು ಕೇಳಿಸಿಕೊಳ್ಳುವುದಲ್ಲ. Hallelujah. 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 You should understand the fellowship, ನೀವು ಅರ್ಥ ಮಾಡಿಕೊಳ್ಳಬೇಕು ಒಗ್ಗಟ್ಟು ಕುರಿತು, the unity of the church, ಅಲ್ಲಿ ಸಭೆಯಲ್ಲಿ ಕಾಣಲ್ಪಡುವಂತ ಒಂದೇ ಮನಸ್ಸನ್ನು ಕುರಿತು. the secret of the early church. ಅಲ್ಲಿ ರಹಸ್ಯ, ಒಂದು ಆದಿ ಸಭೆಯಲ್ಲಿ ಇದ್ದಂತ ರಹಸ್ಯ, They shared with each other. ಅವರು ಒಬ್ಬರಿಗೆ ಒಬ್ಬರು ಸಹಾಯ They ಮಾಡಿದರು, loved each other. ಒಬ್ಬರನ್ನೊಬ್ಬರು ಪ್ರೀತಿಸಿದರು. If anything happens to them, they will know that it affects them also. ಯಾರಿಗಾದ್ರೂ ಏನೋ ತೊಂದರೆ ಆಗುವುದಾದರೆ ಅವರಿಗೂ ಸಹ ಅದು ತೊಂದರೆ ಆಗುತ್ತದೆ ಎಂದು ಭಾವನೆ ಮುಖಾಂತರವಾಗಿ ಅವರು ನೋಡಿಕೊಳ್ಳುತ್ತಿದ್ದರು. You should know the importance of the saints of fellowship. ನೀವು ಈ ಒಂದು ಸಭೆಯಲ್ಲಿ ಇರುವಂತ ಅಲ್ಲಿ ಸಹೋದರ ಸಹೋದರಿಗಳ ಬಾಂಧವ್ಯದ ಕುರಿತು ನಿಮಗೆ ಚೆನ್ನಾಗಿ ಅರಿವು ಇರಬೇಕು. I heard people say, ನಾನು ಜನರು ಹೇಳುವುದನ್ನು the ಕೇಳಿಸಿಕೊಂಡಿದ್ದೇನೆ, family that prays together stays together. ಪ್ರಾರ್ಥನೆ ಮಾಡುವಂತ ಅದು ಮಾತ್ರವಲ್ಲ, ಅಲ್ಲಿ ಸೇವೆ ಮಾಡುವಂತ ಕುಟುಂಬವು ಅದು ಯಾವಾಗಲೂ ಒಗ್ಗಟ್ಟಾಗಿ ಕೂಡಿರುತ್ತದೆ. The family that prays together stays together. ಅಲ್ಲಿ ಆರಾಧನೆ ನಡೆಸುವಂತ ಕುಟುಂಬವು ಅದು ಯಾವಾಗಲೂ ಒಂದೇ ಮನಸ್ಸಿನಿಂದ ಒಗ್ಗಟ್ಟಾಗಿ ಕೂಡಿರುತ್ತದೆ. Church is a family. ಸಭೆ ಎನ್ನುವಂತದ್ದು ನಿಮ್ಮ ಕುಟುಂಬವಾಗಿದೆ. When we pray together, we will stay together. ನೀವು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನೀವು ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಕೂಡಿದವರಾಗಿರುತ್ತೀರಾ. Bible says, "Oh unto him who's alone." ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿ ಒಬ್ಬಂಟಿಗನಾಗಿರುವುದಾದ್ರೆ ಏನು ನಡೆಯುವುದಿಲ್ಲ ಎಂದು. How can they agree together if they don't walk together? Bible says. ಯಾವ ರೀತಿಯಾಗಿ ಒಪ್ಪಂದವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ? ಅವರು ಒಂದು ವೇಳೆ ಇಬ್ಬರು ಒಂದೇ ಮನಸ್ಸಿನಿಂದ ನಡೆದುಕೊಂಡು ಹೋಗದೆ ಹೋದರೆ. Bible says if you don't agree together, you cannot walk together. ನೀವು ಒಂದು ವೇಳೆ ನೀವು ಒಂದೇ ವಿಷಯದಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ಳದೆ ಹೋದರೆ ಯಾವ ರೀತಿಯಾಗಿ ಮುಂದಕ್ಕೆ ನಡೆದುಕೊಂಡು ಹೋಗುತ್ತೀರಾ? Hallelujah. Hallelujah. So I encourage you,
Let's be unity. Let's care for each other. Let's uphold our pastor. Let's do whatever things have to be done in the house. God will bless you. ನಾನು ಈ ರೀತಿಯಾಗಿ ನಾನು ನಿಮಗೆ ಪ್ರೋತ್ಸಾಹಿಸುತ್ತೇನೆ. ನೀವು ಯಾವಾಗಲೂ ಒಂದೇ ಮನಸ್ಸಿನಿಂದ ಉಳ್ಳವರಾಗಿರಿ. ಅದು ಮಾತ್ರವಲ್ಲ, ನಿಮ್ಮ ಸೇವಕರು ಹೇಳುವಂಥ ಕಾರ್ಯಗಳಿಗೆ ನಿಮ್ಮನ್ನು ನೀವೇ ತಗ್ಗಿಸಿಕೊಳ್ಳಿರಿ. ಸಭೆಯಲ್ಲಿ ಮಾಡುವಂಥ ಪ್ರತಿಯೊಂದು ಕಾರ್ಯಗಳಿಗೆ ನಿಮ್ಮನ್ನು ನೀವೇ ಅಲ್ಲಿ ಒಳಪಡಿರಿ. ಅದರ ಮುಖಾಂತರವಾಗಿ ನೀವು ಮೇಲಕ್ಕೆ ಬರುತ್ತೀರಾ. ಸಭೆಯು ಸಹ ಆಶೀರ್ವಾದಕ್ಕೆ ಒಳಗಾಗುತ್ತದೆ. They devoted themselves to the teaching of the apostle. ಅವರು ತಮ್ಮನ್ನು ತಾವೇ ಅಲ್ಲಿ ಅಪೊಸ್ತಲರು ಹೇಳುವಂಥ ಬೋಧನೆಗಳಿಗೆ ತಮ್ಮನ್ನು ತಾವೇ ತಗ್ಗಿಸಿಕೊಂಡರು. And they devoted themselves to the fellowship of the saints. ಅದು ಮಾತ್ರವಲ್ಲ, ಅಲ್ಲಿ ಸಹೋದರ ಬಾಂಧವ್ಯಕ್ಕೂ ಸಹ ಒಳಗಾದರು. And the third thing, ಮೂರನೇದಾಗಿ the Bible says, ವಾಕ್ಯ ಹೇಳುತ್ತದೆ, they gave themselves to the breaking of bread. ಅದು ಮಾತ್ರವಲ್ಲ, ರೊಟ್ಟು ಮುರಿಯುವುದರಲ್ಲಿಯೂ ಅನ್ಯೂನತೆ ಉಳ್ಳವರಾಗಿದ್ದರು. Acts chapter 2 verse 42. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದ 42ನೇ ವಾಕ್ಯ. They devoted themselves to the apostles' teaching and to the fellowship and to the breaking of bread. ಅಲ್ಲಿ ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೂನತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು. Last Supper is such an important part in the New Testament church. ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೊನೆಯಲ್ಲಿ ನಡೆದಂತ ಆ ಒಂದು ಮೇಲ್ಛಾವಣಿಯಲ್ಲಿ ಇದ್ದಂತ ಆ ಯೇಸು ಕ್ರಿಸ್ತನ ಸಂಗಡ ಊಟ ಮಾಡಿದಂತ ಕಾರ್ಯವು ಬಹಳ ಪ್ರಾಮುಖ್ಯವಾಗಿದೆ. Breaking of the bread in the church is not something religious or ritual. ಅಲ್ಲಿ ಆ ಒಂದು ರೊಟ್ಟಿಯನ್ನು ಮುರಿಯುವಂತದ್ದು ಏನೋ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಸಭೆಯಲ್ಲಿ ಮಾಡಿಕೊಂಡು ಬರುತ್ತಿದ್ದಾರೆ ಎಂಬ ಅರ್ಥವಲ್ಲ. Let me give you 5 simple things. ಇದರ ಮುಖಾಂತರವಾಗಿ 5 ಸಾಧಾರಣವಾದ ಕಾರ್ಯಗಳನ್ನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. The first thing, ಮೊಟ್ಟ ಮೊದಲನೇದಾಗಿ breaking of the bread emphasizes Jesus' sacrifice on the cross and the shed blood. ಅಲ್ಲಿ ಆ ಒಂದು ರೊಟ್ಟಿ ಮುರಿಯುವಂತದನ್ನು ನಾವು ನೋಡಬೇಕಾದ್ರೆ ಅದಕ್ಕೆ ಇರುವಂತ ಮೂಲ ಕಾರಣ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಒಪ್ಪಿಸಿಕೊಟ್ಟು ಆ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದನು. The first thing, ಮೊದಲನೇದಾಗಿ breaking of the bread ಅಲ್ಲಿ ಆ ರೊಟ್ಟಿಯನ್ನು ಮುರಿಯುವಂತದ್ದು is a symbol of Jesus Christ's sacrifice on the cross and the shed blood of cross. ಆ ಒಂದು ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಒಪ್ಪಿಸಿಕೊಟ್ಟಿದ್ದು, ಅದು ಮಾತ್ರವಲ್ಲ ತನ್ನ ರಕ್ತವನ್ನು ನಮಗೆಂದು ಸುರಿಸಿದ್ದು. The second thing, ಎರಡನೆಯದಾಗಿ bread is a symbol of Jesus Christ's body was broken for us. ಅಲ್ಲಿ ಎರಡನೇದಾಗಿ ರೊಟ್ಟಿ ಮುರಿಯುವಂತದ್ದು ಎಂದು ಹೇಳಬೇಕಾದ್ರೆ ಯೇಸು ಕ್ರಿಸ್ತನ ಶರೀರವು ನಮಗೋಸ್ಕರ ಅದು ಮುರಿಯಲ್ಪಟ್ಟಿತು. Jesus' body was broken for our sickness to give us healing. ನಮ್ಮ ಅನಾರೋಗ್ಯದ ನಿಮಿತ್ತವಾಗಿ ಆತನಿಗೆ ಬಾಸುಂಡೆಗೆ ಒಳಗಾದನು, ಯಾಕಂದ್ರೆ ನಮಗೆ ಆರೋಗ್ಯವನ್ನು ಸ್ವಸ್ಥತೆಯನ್ನು ಕೊಡಬೇಕೆಂಬುದಕ್ಕೋಸ್ಕರ. The third thing, ಮೂರನೇದಾಗಿ the shed blood of Jesus Christ is forgiveness of our sin, that is our salvation. ನಮ್ಮ ಮೂರನೆಯ ಕಾರ್ಯ, ನಮ್ಮ ಪಾಪದ ನಿಮಿತ್ತವಾಗಿ ತನ್ನ ರಕ್ತವನ್ನು ಕೊಟ್ಟನು, ಯಾಕಂದ್ರೆ ನಮಗೆ ರಕ್ಷಣೆ ಉಂಟಾಗಬೇಕೆಂದು. And the fourth thing, ನಾಲ್ಕನೆಯದಾಗಿ in the baptism ನಾವು ದೀಕ್ಷಾ ಸ್ಥಾನವನ್ನು ಪಡೆಯುವಂತ we ಸಮಯದಲ್ಲಿ show our death with Jesus Christ. ನಾವು ಯೇಸು ಕ್ರಿಸ್ತನ ಸಂಗಡ ನಮ್ಮ ಮರಣವನ್ನು ನಾವು ತೋರಿಸುವಂತವರಾಗಿದ್ದೇವೆ. In baptism we show ourself death died to Jesus Christ. ನಾವು ಆ ಒಂದು ದೀಕ್ಷಾ ಸ್ಥಾನವನ್ನು ಪಡೆಯುವಂತ ಸಮಯದಲ್ಲಿ ನಮ್ಮ ಮರಣವನ್ನು ಯೇಸು ಕ್ರಿಸ್ತನ ಸಂಗಡ ಉಂಟಾಗುತ್ತದೆ ಎಂದು ನಾವು ತೋರ್ಪಡಿಸುವಂತವರಾಗಿದ್ದೇವೆ. In the breaking of bread we show Jesus Christ death for us. ಆದ್ರೆ ಈ ಒಂದು ರೊಟ್ಟಿ ಮುರಿಯುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ನಮಗೋಸ್ಕರ ಆತನು ಮರಣ ಹೊಂದುತ್ತಿದ್ದಾನೆ ಎಂಬ ಸನ್ನಿವೇಶವನ್ನು ನಾವು ನೋಡುತ್ತೇವೆ. Hallelujah. The bread was broken for our healing. ಅಲ್ಲಿ ಆ ಒಂದು ರೊಟ್ಟಿ ಮುರಿದಿದ್ದು ನಮ್ಮ ಆರೋಗ್ಯಕ್ಕೋಸ್ಕರ, ಸ್ವಸ್ಥತೆಗೋಸ್ಕರ. The blood was shed for our forgiveness and for our salvation. ಆ ಒಂದು ರಕ್ತವು ಸುರಿಸಲ್ಪಟ್ಟಿದ್ದು ನಮಗೆ ಶಾಪ ವಿಮೋಚನೆ ಆಗಬೇಕು, ಅದು ಮಾತ್ರವಲ್ಲ ರಕ್ಷಣೆ ಉಂಟಾಗಬೇಕೆಂಬುದಕ್ಕೋಸ್ಕರ. 1 Corinthians 1 ಕೊರಿಂಥ 11:26. 11:26 ಓದುವಂತ ಸಮಯದಲ್ಲಿ We know that familiar passage. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತ ವಾಕ್ಯ. Whenever you eat this bread and drink this cup, you proclaim the Lord's death until his coming. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. So the fourth thing, ನಾಲ್ಕನೇ ಕಾರ್ಯ, when you take this bread and drink this cup, ನೀವು ಆತನ ರೊಟ್ಟಿಯನ್ನು ತಿಂದು ಆ ಪಾತ್ರೆಯಲ್ಲಿ ಪಾನ ಮಾಡುವಾಗಲೆಲ್ಲ the picture is proclaiming the Lord's death. ಆ ಒಂದು ಚಿತ್ರೀಕರಣವು ಆ ಒಂದು ದೇವರ ಮರಣವನ್ನು ಸೂಚಿಸುವಂತದ್ದಾಗಿದೆ. And the Bible says, ವಾಕ್ಯ ಹೇಳುತ್ತದೆ, when you eat this bread and drink this cup, ನೀವು ಆ ರೊಟ್ಟಿಯಲ್ಲಿ ತಿಂದು ಆ ಪಾತ್ರೆಯನ್ನು ಪಾನ ಮಾಡುವಾಗ you proclaim the Lord's death ಆತನ ಮರಣವನ್ನು ನೀವು ಪ್ರಸಿದ್ಧಪಡಿಸುತ್ತೀರಿ until he comes. ಆತನು ಬರುವ ತನಕ.